प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। कामधेनुर्यथा पूर्वं सर्वाभीष्टफलप्रदः तथा कलौ वादिराजश्रीपादोऽभीष्टदः। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। यद्भानो यत्प्रजानो यदमृतकिरणे यद्ग्रहेषूदितेषु ज्योतिर्यत्तारकासु प्रथितमणिषु यद्यच्च सौधामिनीषु सम्भूयैतत्समस्तं त्वदमितहृदयाकाश निर्यत्प्रकाशे धीरश्रीराघवेन्द्रप्रतिवर भजते हन्तखद्योतरीतिम्। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं तुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामानुजनेरतम्। आपादमौलिपर्यन्तं गुरूणामात्मजं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। प्रत्युत्तरतां हरिः ओम्। जन्माद्यस्य यतोऽन्वयादितरतश्चारद्धेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनवेदमवेदकृत्यं वैवायनो विरागातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। प्रत्युत्तरतां हरिः ओम्। ಮಧುನಾಥಪೀಠದಲ್ಲಿ ವಿರಾಜಮಾನರಾದ ಗುರುವೃಂದಕ್ಕೆ ಭಕ್ತಿಪೂರ್ವಕ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮಸ್ಕಂದದ ಅಂತ್ಯದಲ್ಲಿ ಹಲವಾರು ನರಕಗಳ ವರ್ಣನೆ ಮಾಡಿದ್ದರಿಂದಾಗಿ ಅದರ ಪ್ರಾಯಶ್ಚಿತ್ತದ ಉಪಾಯವನ್ನು ಪರೀಕ್ಷಿತ್ ಮಹಾರಾಜರು ಕೇಳಿದಾಗ ಶುಕಾಚಾರ್ಯರು ಅದಕ್ಕೆ ತಾವು ಅಗಸ್ತ್ಯ ಮುನಿಗಳಿಂದ ವಿಶೇಷವಾಗಿ ಮಲೆ ಪರ್ವತದಲ್ಲಿ ಉಪದೇಶ ಪಡೆದಿರತಕ್ಕಂತಹ ಅಜಾಮಿಳ ಉಪಾಖ್ಯಾನವನ್ನು ಉಪದೇಶ ಮಾಡಿದರು. ಅದಾದ ನಂತರದಲ್ಲಿ ಮತ್ತೆ ಭಾಗವತದ ಮುಂದುವರೆದ ಕಥೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ದೇವತೆಗಳು ಮತ್ತು ಅಸುರರು ಇವರೆಲ್ಲರ ಸೃಷ್ಟಿ ಅದರ ಸಂಕ್ಷೇಪ ರೂಪ ನಿಮ್ಮಿಂದ ತೃತೀಯ ಸ್ಕಂದದಲ್ಲಿ ನಿರೂಪಿಸಲ್ಪಟ್ಟಿದೆ. ವಿಶೇಷವಾಗಿ ಸ್ವಯಂಭುವ ಮನು, ಆ ಮನುವಿನಿಂದ ಪ್ರಾರಂಭವಾಗಿರತಕ್ಕಂತಹ ಈ ಸೃಷ್ಟಿಯ ವಿಸ್ತಾರ.
ಸ್ವಯಂಭೂ ಮನುವಿನಲ್ಲಿ ಆಕೂತಿ ದೇವಹೂತಿ ಪ್ರಸೂತಿ ಪ್ರಿಯವ್ರತ ಉತ್ಥಾನಪಾದ ಅಂತ ಇವರೆಲ್ಲರೂ ಕೂಡ ಹುಟ್ಟಿದ್ರು. ಅವರಿಂದ ಸೃಷ್ಟಿಯ ವಿಸ್ತಾರ ಎಂಬತಕ್ಕಂಥದ್ದು ಆಗಿದೆ. ಅದರಲ್ಲಿ ದಕ್ಷ ಪ್ರಜಾಪತಿ ಆ ಸಂದರ್ಭದಲ್ಲಿ ಪ್ರಸೂತಿಯನ್ನು ಪಡೆದಿರತಕ್ಕಂಥವನಾಗಿ ತಾನು ಅಲ್ಲಿ ಹಲವಾರು ಜನ ಮಕ್ಕಳನ್ನು ಪಡೆದ. ಅದರಲ್ಲಿ ಒಬ್ಬಳನ್ನು ಸತೀದೇವಿಯನ್ನು ವಿಶೇಷವಾಗಿ ಮಹರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದ. ಆದರೆ ಮಹರುದ್ರದೇವರೊಟ್ಟಿಗೆ ವೈರವನ್ನು ಪಡೆದದ್ದರಿಂದಾಗಿ ತಾನು ಪೂರ್ಣವಾದ ಸಿದ್ಧಿಯನ್ನು ಪಡೆಯಲಿಕ್ಕಾಗಲಿಲ್ಲ ಎಂಬ ಕಥಾಭಾಗವನ್ನೆಲ್ಲ ನಾವು ಹಿಂದೆ ಕೇಳಿದ್ವಿ. ಅದರ ವಿಸ್ತಾರ ರೂಪ ಹೇಗೆ ಈ ಪ್ರಪಂಚವೆಲ್ಲವೂ ಕೂಡ ವಿಸ್ತೃತವಾಗಿ ಸೃಷ್ಟವಾಯಿತು, ದೇವತೆಗಳು ಅಸುರರ ಜನನ ಹೇಗಾಯಿತು, ಇದನ್ನು ತಿಳಿಸಿಕೊಡಿ ಎಂದು ಕೇಳಿಕೊಂಡಾಗ ಆ ಸಂದರ್ಭದಲ್ಲಿ ಅದರ ಕಥೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ ಶುಕಾಚಾರ್ಯ. ಪ್ರಚೇತಸರು ಒಬ್ಬ ಋಷಿಗಳು, ಅವರಿಗೆ 10 ಜನ ಮಕ್ಕಳು. 10 ಜನಕ್ಕೂ ಪ್ರಾಚೀನ ವರ್ಹಿಗಳು ಅಂತ ಹೆಸರು. ಅವರ 10 ಜನರು ಕೂಡ ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿದರು. ಅಂತಃಸಮುದ್ರ ಸಮುದ್ರೇ, ಸಮುದ್ರದ ಕೆಳಗಡೆ ಕುಳಿತುಕೊಂಡು ಉಗ್ರವಾದ ತಪಸ್ಸನ್ನು ಮಾಡಿ ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದು ತಪಸ್ಸೆಲ್ಲ ಮುಗಿದ ಮೇಲೆ ಹೊರಗೆ ಬಂದಾಗ ಅವರು ನಡೆದಾಡಲಿಕ್ಕೂ ಆಗದೇ ಇರುವಷ್ಟು ಇಡೀ ಪ್ರಪಂಚದಲ್ಲಿ ಧ್ರುಮೈಹಿ ಆವೃತಂ, ವೃಕ್ಷಗಳು ಸೇರಿಕೊಂಡು ಬಿಟ್ಟಿತ್ತು. ಆದ್ದರಿಂದಾಗಿ ಅವರು ತಾವು ಸಿಟ್ಟಿನಿಂದ ನೋಡಿದರು. ಅವರ ಮುಖದಿಂದ ಗಾಳಿ ಬೆಂಕಿ ಬಂತು. ಗಾಳಿ ಬೆಂಕಿ 2 ಬಂದು, ಬೆಂಕಿ ಸುಡಲಿಕ್ಕೆ ಗಾಳಿ ಸ್ವಲ್ಪ ಬೇಕೇ ಬೇಕು, ಇಲ್ಲಾಂದ್ರೆ ಆಗುವುದು. ಅವೆರಡರ ಮಿಶ್ರಣದಿಂದಾಗಿ ಇಡೀ ವೃಕ್ಷ ಸಮೂಹವೇ ನಾಶವಾಗಲಿಕ್ಕೆ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಸೋಮೋ ಮನ್ಯುಂ ಪ್ರಶಮನ್ನಿವ ರಾಜೋವಾಚ ಸೋಮಃ, ವೃಕ್ಷಗಳ ರಾಜ ಚಂದ್ರ ಸೋಮ. ಅವನು ಈ ಯಾವ ಪ್ರಾಚೇತಸರು ಏನಿದ್ದಾರೆ, ಆ ಪ್ರಾಚೇತಸರ ಮಕ್ಕಳಾಗಿರ್ತಕ್ಕಂತಹ ಪ್ರಾಚೀನ ಬರಹಿಗಳು, ಆ ಪ್ರಾಚೀನ ಬರಹಿಗಳ ಸಿಟ್ಟನ್ನು ಉಪಶಮನ ಮಾಡಲಿಕ್ಕೆ ಚಂದ್ರ ತಾನು ಪ್ರಾರ್ಥನೆ ಮಾಡಿದ. ತಾನು ಪ್ರಾರ್ಥನೆ ಮಾಡಿ ಹೇಳುತ್ತಾನೆ, ಪರಮಾತ್ಮನ ಅಪ್ಪಣೆಯಂತೆ ಎಲ್ಲರ ಜೀವನಕ್ಕೋಸ್ಕರ ಇರತಕ್ಕಂಥದ್ದು ಮರಗಿಡಗಳು. ಇದು ಪರಮಾತ್ಮನ ಸೃಷ್ಟಿ. ಅದಕ್ಕೋಸ್ಕರ ನೀವು ಇವುಗಳನ್ನೆಲ್ಲ ನಾಶ ಮಾಡತಕ್ಕಂಥದ್ದು ತರವಲ್ಲ ಅಂತ ಹೇಳಿ ಒಂದೊಂದನ್ನು ಆಶ್ರಯಿಸಿಕೊಂಡು ಒಬ್ಬೊಬ್ಬರು ಜೀವನ ಮಾಡುತ್ತಾರೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ವನಸ್ಪತಿ ನೋಷಧೀಶ್ಚ ಸಸರ್ಜೋರ್ಜ ವಿಷಂ ವಿಭೂ ಊರ್ಜಂ ಇಶಂ. ಊರ್ಜಂ ಅಂದರೆ ದೇವತೆಗಳ ಅನ್ನ, ಇಶಂ ಅಂದರೆ ಪಿತೃಗಳ ಅನ್ನ. ದೇವತೆಗಳು ಮತ್ತು ಪಿತೃಗಳು ಇವರೆಲ್ಲರಿಗೂ ಕೂಡ ಆಹಾರ ದೊರಕಲಿಕ್ಕೋಸ್ಕರ ವೃಕ್ಷ ಮೊದಲಾದವುಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅನ್ನಂ ಚರಾಣಾಮಾಹಾರ, ಲೋಕದಲ್ಲಿ ಸಂಚಾರ ಮಾಡತಕ್ಕಂತಹ ಚರರು, ಚರಪ್ರಾಣಿಗಳು, ಮನುಷ್ಯರು, ಇವರಿಗೆ ಅನ್ನ ಆಹಾರ. ಅಪದ ಪಾದಚಾರಿಣ, ಕಾಲಿನಿಂದ ಸಂಚಾರ ಮಾಡುವವರಿಗೆ ಕಾಲಿಲ್ಲದೆ ಇರತಕ್ಕಂಥದ್ದು ಆಹಾರ. ಹಸ್ತಯುಕ್ತಾನ, ಕೈ ಇಲ್ಲದೆ ಇರತಕ್ಕಂತಹ ಏನಿರ್ತಾರೆ ಅಹಸ್ತಾಹ, ಅವುಗಳು ಕೈ ಇರುವ ಪ್ರಾಣಿಗಳಿಗೆ ಕೈ ಇಲ್ಲದೆ ಇರತಕ್ಕಂತಹ ಪ್ರಾಣಿಗಳು ಆಹಾರ. 2 ಕಾಲುಳ್ಳ ಪ್ರಾಣಿಗಳಿಗೆ 4 ಕಾಲುಳ್ಳ ಪ್ರಾಣಿಗಳು ಆಹಾರ. ಹೀಗೆ ಪರಮಾತ್ಮ ಒಂದೊಂದಕ್ಕೆ ಒಬ್ಬೊಬ್ಬರು ಆಹಾರದ ರೂಪದಲ್ಲಿ ವ್ಯವಸ್ಥೆ ಮಾಡಿದ್ದಾನೆ. ಎಲ್ಲರಿಗೂ ಪ್ರಧಾನವಾಗಿರತಕ್ಕಂತಹ ಆಹಾರ ಅದು ಮರಗಿಡಗಳು. ಅದಕ್ಕೋಸ್ಕರ ಆ ಮರಗಿಡಗಳನ್ನು ಯಾವ ರೀತಿಯಿಂದಲೂ ಕೂಡ ನೀವು ಇದು ಮಾಡಬಾರ್ದು. ಯೂಯಂಚ ಪಿತ್ರಾನ್ವಾದಿಷ್ಟ ದೇವದೇವೇನ ಚ ನಗಾಹ, ನೀವು ಈ ಮರಗಿಡಗಳನ್ನು ಆಶ್ರಯಿಸಿಕೊಂಡು ಇರತಕ್ಕಂತಹ
ಮಕ್ಕಳನ್ನು ಪಡಿಬೇಕು. ಅದಕ್ಕೋಸ್ಕರ ನಿಮಗೆ ಚತುರ್ಮುಖ ಬ್ರಹ್ಮದೇವನ ಆದೇಶ ಆಗಿದೆ. ಅಂತಹ ನೀವು ಆ ಆದೇಶವನ್ನು ಪಾಲನೆ ಮಾಡಬೇಕೇ ಹೊರತು ಆ ಮುಂದೆ ನಿಮ್ಮಿಂದ ಬರಬಹುದಾಗಿರತಕ್ಕಂತಹ ದೊಡ್ಡ ಪ್ರಜಾ ಸಂತತಿ ಏನಿದೆ ಅದು ಆಶ್ರಯಿಸಿಕೊಂಡು ಜೀವನ ಮಾಡಲಿಕ್ಕೋಸ್ಕರ ಇರತಕ್ಕಂತಹ ಮರಗಿಡಗಳನ್ನು ನೀವು ನಾಶ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ಹೇಳಿದಾಗ ಆತಿಷ್ಠತ ಸುಧಾಂ ಮಾರ್ಗಂ ಕೋಪಂ ಯಚ್ಛತ ದೀಪಿತಂ. ಆದ್ದರಿಂದಾಗಿ ಕೋಪ ಕಡಿಮೆ ಮಾಡಿ ನನ್ನ ಮಗಳನ್ನು ಮದುವೆಯಾಗಿ ಎಂಬುದಾಗಿ ಪೂರ್ವಜನ್ಮದಲ್ಲಿ ಅಪ್ಸರಾ ಸ್ತ್ರೀಯಾಗಿದ್ದು ಆಕೆಯೇ ಚಂದ್ರನ ಮಗಳಾಗಿ ಹುಟ್ಟಿರ್ತಕ್ಕಂಥವಳಾಗಿದ್ದು ಅಂತಹ ಚಂದ್ರ ತಾನು ತನ್ನ ಮಗಳನ್ನು ಇವರಿಗೆ ಮದುವೆ ಮಾಡಿಕೊಳ್ತಾನೆ. ಇವರಿರುವರಲ್ಲಿ ದಕ್ಷ ಪ್ರಜಾಪತಿ ತಾನು ಹುಟ್ಟತಕ್ಕಂಥವನಾಗಿದ್ದಾನೆ. ದಕ್ಷ ಪ್ರಜಾಪತಿಯು ಹುಟ್ಟಿ ಸೋಮೋ ರಾಜಾಯ ಉದತ್ವ, ಸೋಮ ತಾನು ಇವರಿಗೆಲ್ಲ ಕೊಟ್ಟು ತಾನು ಹುಟ್ಟತಕ್ಕಂಥವನಾಗಿದ್ದಾನೆ. ಇದಾದ ಮೇಲೆ ದಕ್ಷ ಪ್ರಜಾಪತಿ ಹುಟ್ಟಿ ಆದ ಮೇಲೆ ದಕ್ಷ ಪ್ರಜಾಪತಿ ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ದಕ್ಷ ಪ್ರಜಾಪತಿ ಹುಟ್ಟಿದ ತಕ್ಷಣ ನೀನು ಮುಂದೆ ಪ್ರಜಾ ಸೃಷ್ಟಿಯನ್ನು ಮಾಡು ಅಂತ ಹೇಳ್ಬಿಟ್ಟು ಪ್ರಧಾನವಾಗಿ ಈ ಪ್ರಾಚೀನ ಬರಿಗಳು ಸೋಮನ ಮಗಳನ್ನು ಮದುವೆಯಾಗಿ ದಕ್ಷ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದರು. ದಕ್ಷ ಪ್ರಜಾಪತಿಗಳು ಪ್ರಜಾ ಸೃಷ್ಟಿಯನ್ನು ಮಾಡಬೇಕಾಯಿತು. ಹಿಂದೆ ವಸ್ತುತಃ ದಕ್ಷ ಪ್ರಜಾಪತಿಗಳು ಬ್ರಹ್ಮದೇವರ ಮಾನಸಪುತ್ರರು, ಮಾನಸಪುತ್ರರಾಗಿ ಒಮ್ಮೆ ಹುಟ್ಟಿದ್ದು. ಆ ಸಂದರ್ಭದಲ್ಲಿಯೂ ಪ್ರಜಾ ಸೃಷ್ಟಿ ಮೊದಲಾದವುಗಳನ್ನು ಮಾಡಿದ್ರು. ಅದು 3ನೇ ಸ್ಕಂದದಲ್ಲಿ ಹಾಗೂ 4ನೇ ಸ್ಕಂದದಲ್ಲಿ ಅದರ ಕಥೆ ಬರ್ತದೆ. ಅದಾದ ಮೇಲೆ ಮತ್ತೊಮ್ಮೆ ದಕ್ಷ ಪ್ರಜಾಪತಿಗಳು ಇಲ್ಲಿ ಜನಿಸ್ತಕ್ಕಂಥವರಾಗಿದ್ದಾರೆ. ದಕ್ಷ ಪ್ರಜಾಪತಿಗಳು ಜನಿಸಿ ಮನಸ್ಸಿನಿಂದಲೇ ದೇವತೆಗಳು, ಋಷಿಗಳು, ಗಂಧರ್ವರು ಇವರನ್ನೆಲ್ಲರನ್ನು ಸೃಷ್ಟಿ ಮಾಡಿದರು. ಆದರೆ ಆ ಸೃಷ್ಟಿ ನಿಲ್ಲಿಲ್ಲ. ಸೃಷ್ಟಿ ನಿಲ್ಲದೆ ಆ ಸೃಷ್ಟಿಯಿಂದಾಗಿ ಜಗತ್ತಿಗೆ ಏನು ಶಕ್ತಿ ಬರಬೇಕು ಅದು ಬರದೇ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಂಧ್ಯ ಪರ್ವತಕ್ಕೆ ತೆರಳಿ ಅಲ್ಲಿ ಅವರು ತಪಸ್ಸು ಮಾಡಿದರು. ಅಗಮರ್ಷಣ ನಾವ ತೀರ್ಥಂ, ಅಗಮರ್ಷಣ ಅಂತ ಒಂದು ತೀರ್ಥ. ಆ ತೀರ್ಥದಲ್ಲಿ ಆ ತೀರ್ಥದ ಬಗ್ಗೆ ವರ್ಣನೆ ಮಾಡುತ್ತಾರೆ. ಪಾಪಹರಂ, ನಮ್ಮೆಲ್ಲ ಪಾಪಗಳನ್ನು ಕಳೀತಕ್ಕಂತಹ ತೀರ್ಥ. ಆ ತೀರ್ಥದಲ್ಲಿ ಅವರು ವಿಶೇಷವಾಗಿ ಹಂಸಮುಖ್ಯ ಮಂತ್ರವನ್ನು ಹೇಳ್ತಾ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ಅಲ್ಲಿಗೆ ಚತುರ್ಮುಖ ಬ್ರಹ್ಮದೇವರು ಬಂದರು. ಪ್ರಜಾಪತಿರುವಾಚ, ಪ್ರಜಾಪತಿ ಪರಮಾತ್ಮನೇ ಬಂದ. ಚತುರ್ಮುಖ ಬ್ರಹ್ಮದೇವರಲ್ಲ, ಪರಮಾತ್ಮನೇ ಬಂದ. ಪರಮಾತ್ಮನಿಗೆ ಪ್ರಜಾಪತಿ ಹಲವಾರು ರೂಪದಲ್ಲಿ ಹೊಗಳುತ್ತಾರೆ. ನಮಃಪರಾಯ ವಿತತಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವ ಬುದ್ಧಿಭಿಃ ನಿವೃತ್ತಮಾನಾವಧಯೇ ಸ್ವಯಂಭುವೇ. ಎಂಥವನು ಸ್ವಾಮಿ? ನಮಃ, ನಾನು ನಮಸ್ಕಾರ ಮಾಡತಕ್ಕಂಥವನಾಗಿದ್ದೇನೆ. ಪರಾಯ, ಸರ್ವೋತ್ತಮನಾಗಿರ್ತಕ್ಕಂಥವನಾಗಿ. ಅವಿತತಾನುಭೂತಯೇ, ಅವಿತತ ಯಥಾರ್ಥವಾದ ಅನುಭೂತಿ ಉಳ್ಳವನು. ನಿನ್ನ ಜ್ಞಾನ ಯಾವತ್ತಿಗೂ ಯಥಾರ್ಥ, ಎಂದು ನಿನ್ನ ಜ್ಞಾನ ಸುಳ್ಳೇ ಆಗೋದಿಲ್ಲ. ಗುಣತ್ರಯಾಭಾಸ ನಿಮಿತ್ತ ಬಂಧವೇ, ಗುಣತ್ರಯಗಳು ಸತ್ವ ರಜಸ್ಸು ತಮಸ್ಸು, ಇವುಗಳಿಂದ ಆಭಾಸ ಅಂದರೆ ಸೃಷ್ಟ, ಇವುಗಳಿಂದ ಸೃಷ್ಟವಾಗಿರತಕ್ಕಂಥದ್ದು ಪ್ರಕೃತಿ. ಇವುಗಳಿಂದ ಸೃಷ್ಟವಾಗಿರತಕ್ಕಂಥದ್ದು ಇವುಗಳಿಂದ ಸೃಷ್ಟವಾಗಿರತಕ್ಕಂಥ ಈ ಪ್ರಪಂಚ. ಗುಣತ್ರಯಗಳಿಂದ ಸೃಷ್ಟವಾದದ್ದು ಈ ಪ್ರಪಂಚ. ಇದಕ್ಕೆ ನಿಮಿತ್ತವಾಗಿರ್ತಕ್ಕಂಥದ್ದು ಯಾವುದು? ಪ್ರಕೃತಿ. ಆ ಪ್ರಕೃತಿಯ ಒಂದು ಪ್ರಕೃತಿ ಅಂದರೆ ಪ್ರಕೃತಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಪತಿಯಾಗಿದ್ದಿ. ಗುಣತ್ರಯಾಭಾಸ ನಿಮಿತ್ತ ಬಂಧವೇ, ನಿನ್ನದು ಅದೃಷ್ಟಧಾಮ ಅಂದರೆ ಮೋಕ್ಷ. ಎಲ್ಲರೂ ಕೂಡ ನಿನ್ನನ್ನು ಆರಾಧನೆ ಮಾಡಿ ಅದರಿಂದ ಬಂದ ಅದೃಷ್ಟದಿಂದ ಪಡೆಯಬಹುದಾಗಿರತಕ್ಕಂತಹ ಧಾಮ. ಗುಣತತ್ವ ಬುದ್ಧಿಭಿ ನಿವೃತ್ತಮಾನಾವಧಯೇ ಸ್ವಯಂಭುವೇ. ಗುಣತತ್ವಗಳಿಂದಾಗಿ, ನಿನ್ನಲ್ಲಿರ್ತಕ್ಕಂತಹ ಗುಣಗಳಿಂದಾಗಿ ಸಂಸಾರವನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಇದೆ. ಅಂತಹ ಈ ಎಲೆ ಪರಮಾತ್ಮನೇ ನಿನಗಿರೋ ನಮಸ್ಕಾರಗಳಲ್ಲಿ ಅಂತ ಹೇಳ್ತಕ್ಕಂಥದ್ದಾಗಿದೆ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯೋ ಸಖಾವಸಂ ಸಂವಸತ ಪುರೇಸ್ಮಿನ್ ಗುಣೇ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ
ಪರೇಶಾಯ ನಮಸ್ಕರೋಮಿ. ನೀನೆಂತ ಒಂದು ಸ್ವಾಮಿ, ಈ ಎಲ್ಲರ ಗೆಳೆಯ. ಅಲ್ಲೇ ನಿನ್ನ ಗೆಳೆತನ ಯಾರಿಗೂ ಗೊತ್ತು. ಹೇಗೆ ಅನ್ನೋದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಗುಣೋ ಯಥ ಗುಣಿನೋ ಅವ್ಯಕ್ತ ದೃಷ್ಟಿ. ಗುಣ ಗುಣಿನಃ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗುಣಿ ಅಂದ್ರೆ ರಾಜ, ಗುಣ ಅಂದ್ರೆ ಸೇವಕ. ಗುಣಗಳಿಂದ ಕೂಡಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತನ್ನಲ್ಲಿಟ್ಟುಕೊಂಡ ಸೇವಕ. ಆ ಸೇವಕನಲ್ಲಿ ಯಥಾ ರಾಜ್ಞ ಪ್ರಿಯತ್ವಂತು ಭೃತ್ಯೋ ವೇದ ನಚ ಆತ್ಮನ. ಈ ರಾಜನ ಪ್ರೀತಿ ಅದು ಭೃತ್ಯನಿಗೆ ತಿಳಿಯಲ್ಲ. ಆ ಭೃತ್ಯ ರಾಜನ ಗೆಳೆಯನಾಗಿರ್ತಾನೆ, ರಾಜ ಆ ಸೇವಕನ ಗೆಳೆತನವನ್ನು ಮಾಡಿರ್ತಾನೆ. ಆದರೂ ಕೂಡ ತನ್ನ ರಾಜತ್ವವನ್ನು ಇಟ್ಟುಕೊಂಡಿರ್ತಾನೆ. ಸೇವಕನಿಗೆ ರಾಜ ನನ್ನ ಗೆಳೆಯನಾದ ಅಂತ ತಿಳಿಯೋದೇ ಇಲ್ಲ. ಹೇಗೋ ಹಾಗೆ ಪರಮಾತ್ಮ ನಮ್ಮೆಲ್ಲರ ಗೆಳೆಯ. ನಾವು ಎಲ್ಲಿದ್ದೇವೋ ಅಲ್ಲೇ ಪರಮಾತ್ಮ ಇದ್ದಾನೆ. ಆದರೆ ನಮಗೆ ಅವ ಗೆಳೆಯ ಅಂತ ತಿಳಿಯುತ್ತೆ. ಉಪನಿಷತ್ತು ಇದೇ ಹೇಳ್ತಕ್ಕಂಥದ್ದಾಗಿದೆ. ಏನು ದಾಸುಪರ್ಣ ಸಯುಜ ಸಖಾಯ, ಸಖಾ ಅಂತ ಪದ. ಎರಡು ಈ ಶರೀರದಲ್ಲಿ ಎರಡು ಹಕ್ಕಿಗಳು, ಸುಪರ್ಣ ಅಂದ್ರೆ ಎರಡು ಹಕ್ಕಿಗಳು, ಹಕ್ಕಿಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಜೀವ, ಒಂದು ಪರಮಾತ್ಮ ಅಂತ ಎರಡು ಹಕ್ಕಿ. ಎರಡು ಹಕ್ಕಿ ಒಂದೇ ಕಡೆ ಕೂತಿವೆ. ಒಂದೇ ಕಡೆ ಕೂತಾಗ ಎರಡು ಗೆಳೆತನ ಇಲ್ಲದೆ ಕೂಡ್ಲಿಕ್ಕೆ ಸಾಧ್ಯನಾ? ಗೆಳೆತನ ಇದೆ. ಆದರೆ ಪರಮಾತ್ಮನು ನನ್ನ ಗೆಳೆತನ ಮಾಡಿದ್ದಾನೆ, ಅವನು ನನ್ನ ಗೆಳೆಯ ಅನ್ನುವ ಜ್ಞಾನ ಜೀವಿಗಳಿಗೆ. ಆದ್ದರಿಂದಾಗಿ ಅಂತಹ ಎಲ್ಲಿ ಪರಮಾತ್ಮನೇ ನಿನ್ನ ಅಸ್ತಿತ್ವ, ಇದರ ಗೆಳೆತನ, ಇದರ ಬುದ್ಧಿಯನ್ನು ನನಗೆ ಕೊಡು ಸ್ವಾಮಿ. ನಾನು ಸೃಷ್ಟಿ ಮಾಡಬೇಕು ಅಂತ ಅಪ್ಪಣೆ ಮಾಡಿದ್ದಿ, ಅದಕ್ಕೆ ಅನುಗ್ರಹ ಮಾಡು ಅಂತ ತುಂಬ ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿ ಅನುಗ್ರಹದ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ಒಗಟಿನ ರೂಪದ ಸ್ತೋತ್ರಗಳು ಇವೆಲ್ಲ ಸ್ತೋತ್ರ ಮಾಡಿ. ಏವಂ ಸ್ತುತೈ ಸಂಸ್ತುತ ಸತಸ್ಮಿನ್ ನಿರ್ಧರ ಪರುಷಣೆ ಪ್ರಾದುರಾಸೀತ್ ಕುರುಶ್ರೇಷ್ಠ ಭಗವಾನ್ ಭಕ್ತವತ್ಸಲ. ಈ ರೀತಿಯಾಗಿ ಸ್ತೋತ್ರ ಮಾಡಿದಾಗ ಭಗವಂತ ತಾನು ಪ್ರಾದುರ್ಭವಿಸಿ ತುಂಬ ಅದ್ಭುತವಾದ ಪರಮಾತ್ಮನ ರೂಪ. ಪರಮಾತ್ಮನು ಹೇಳಿದ, ಪ್ರಾಚೇತಸ ಮಹಾಭಾಗ ಸಂಸಿದ್ಧಸ್ತಪಸಾ ಭವಾನ್. ಪ್ರಚೇತಸರ ಮೊಮ್ಮಗ, ಪ್ರಚೇತಸರ ಮಗನಾಗಿರ್ತಕ್ಕಂಥ ಪ್ರಾಚೀನ ಬರಿಹಿಗಳ ಮಗ. ಇನ್ನೊಂದು ಪ್ರಾಚೇತಸ್ ಅಂತ ಕರೀತಾರೆ. ಅದರಿಂದ ಈ ಪ್ರಾಚೇತಸನೇ ಇರೇ ಪ್ರಜಾಪತಿಯೇ, ದಕ್ಷ ಪ್ರಜಾಪತಿಯೇ, ನೀನು ತಪಸ್ಸಿನಿಂದ ನಾನು ಪ್ರೀತನಾಗಿದ್ದೇನೆ. ನನ್ನ ಕಾಮನೆಯನ್ನು ನೀನು ಪೂರ್ಣಗೊಳಿಸ್ತಕ್ಕಂಥವನಾಗಿದ್ದಿ. ಯಾವ ರೀತಿಯಾಗೂ ಆಲೋಚನೆ ಮಾಡಬೇಡ. ಬ್ರಹ್ಮ ಭವೋ ಭವಂತಶ್ಚ ಮನವೋ ವಿಭುಧೇಶ್ವರ ವಿಭೂತಯೋ ಮಮಹ್ಯತ. ಇವೆಲ್ಲ ನನ್ನ ವಿಭೂತಿಗಳು. ಅದಕ್ಕೆ ದಕ್ಷ ಪ್ರಜಾಪತಿಯನ್ನು ಆರಾಧನೆ ಮಾಡಿದ್ರು. ಬ್ರಹ್ಮದೇವರು, ರುದ್ರದೇವರು, ನೀನು, ಇವೆಲ್ಲ ನನ್ನ ವಿಶೇಷವಾದ. ನೀವಂದ್ರೆ ಒಬ್ಬರೇ ಅಲ್ಲ, ನಿನ್ನೊಟ್ಟಿಗೆ ಯಾರ್ಯಾರು ಈ ಯಾವ ಪ್ರಜಾಪತಿಗಳಿದ್ದಾರಲ್ಲ ಆ ಎಲ್ಲ ಪ್ರಜಾಪತಿಗಳು ಕೂಡ ನನ್ನ ವಿಶೇಷವಾದ ಸನ್ನಿಧಾನ ಪಾತ್ರದಲ್ಲಿದ್ದೀರಿ. ಆದ್ದರಿಂದಾಗಿ ನಿನ್ನ ತಪಸ್ಸು ನನಗೆ ಪೂರ್ಣ ತೃಪ್ತಿಯನ್ನು ತಂದಿದೆ. ಅದರಿಂದ ಇನ್ನು ಮೇಲೆ ನೀನು ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಕ್ಕಂಥದ್ದಾಗಿದೆ. ಅಲ್ಲ, ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡಬೇಕು? ಈ ಸೃಷ್ಟಿ ಮಾಡಿದರೆ ಯಾವುದು ನಿಲ್ತಾ ಇಲ್ಲ. ಸೃಷ್ಟಿ ಹೇಗೆ ಮಾಡಬೇಕು ಅಂತ ಹೇಳಿದರೆ ಹೇಳ್ತಾರೆ, ಏಷ ಪಂಚಜನಸ್ಯಾಂಗ ದುಹಿತ ವೈ ಪ್ರಜಾಪತೆ. ಪಂಚಜನ ಅಂತ ಒಬ್ಬ ಪ್ರಜಾಪತಿ, ಆ ಪ್ರಜಾಪತಿಯ ಮಗಳು ಅಸಿಕ್ನಿ ಅಂತ ಒಬ್ಬರಿದ್ದಾರೆ. ಆ ಅಸಿಕ್ನಿಯನ್ನು ಮದುವೆಯಾಗಿ ನೀನು ಇನ್ನು ಮೇಲೆ ಮಿಥುನಿ ಭಾವದಿಂದ ಸೃಷ್ಟಿ ಮಾಡು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಆ ಪಂಚಜನನ ಮಗಳಾದ ಅಸಿಕ್ನಿಯಲ್ಲಿ ಮಿಥುನಿ ಭಾವದಿಂದ ಮೊದಲಿಗೆ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಹರಿಯೇಶ್ವರು ಅಂತ 10,000 ಜನ ಮಕ್ಕಳು ಮೊದಲಿಗೆ ಸೃಷ್ಟಿ ಮಾಡಿದ, ಏನೂ ನಿಲ್ಲಿಲ್ಲ. ಅದಾದ ಮೇಲೆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ, ಪರಮಾತ್ಮನ ಸ್ತೋತ್ರ ಮಾಡಿದ. ಅದರ ಪುಣ್ಯ ಫಲದಿಂದಾಗಿ ಅವನಿಗೆ ಉತ್ತಮವಾಗಿರತಕ್ಕಂತಹ ಮಡದಿ ದೊರಕಿದೆ. ಆ ಮಡದಿಯಲ್ಲಿ ತಾನು 10,000 ಜನ ಮಕ್ಕಳನ್ನು ಪಡೆದ. 10,000 ಜನ ಮಕ್ಕಳು ಏಕಕಾಲದಲ್ಲಿ ಹುಟ್ಟಿದಾಗ ನಾಮಕರಣಕ್ಕೆ ಒಂದು ದಿನ ನಿಗದಿ ಮಾಡಿದರು.
ಈಗ ಮಾಡಿ ಏನು ಹೆಸರಿಡಬೇಕು ಅಂದರೆ 10,000 ಹೆಸರು ಪಟ್ಟಿ ಮಾಡೋದು ಕಷ್ಟ ಅಂತ. ಹಾಗಾದರೆ ಹರಿಯಶ್ವ ಅವನ್ ಹರಿಯಶ್ವ ಅಟ್ಟು ಅಂತ ಹೆಸರಿಟ್ಬೋಣ ಅಂತ ಆಲೋಚನೆ ಮಾಡಿ ಹರಿಯಶ್ವ ಅಂತ ಹೆಸರಿಟ್ಟು ಹರಿಯಶ್ವ ಅವನ್ ಅಂದರೆ ಮೊದಲನೇ ಬರಬೇಕು. ಹರಿಯಶ್ವ 5,000 ಅಂದರೆ 5,000 ನೋಡ್ಬೋದು. ಈ ಥರ 10,000 ಜನಕ್ಕೆ ಹರಿಯಶ್ವ ಅಂತಲೇ ಹೆಸರಿಟ್ಟು 10,000 ಜನಕ್ಕೆ ಅಪ್ಪಣೆ ಮಾಡಿದೆ. ನೀವು ಇನ್ನು ಮೇಲೆ ಪ್ರಜಾತಂತ್ರವನ್ನು ಸೃಷ್ಟಿ ಮಾಡಬೇಕು. ನಿಮ್ಮಿಂದ ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಪ್ರಜೆಗಳ ಸೃಷ್ಟಿ ಆಗಬೇಕು ಅಂತ ಅಪ್ಪಣೆ ಮಾಡಿದರು. ಆಯಿತು ಅಂತ ಅವರು ಅಪ್ಪಣೆಯನ್ನು ಸ್ವೀಕಾರ ಮಾಡಿದರು. ಆದರೆ ನೀನು ಪ್ರಜಾ ಸೃಷ್ಟಿ ಮಾಡಬೇಕಾದ್ರೆ ಮೊದಲು ತಪಸ್ಸು ಮಾಡಿದ್ದಿ, ಅದರಿಂದ ನಿನ್ನ ಒಂದು ಸೃಷ್ಟಿ ಗಟ್ಟಿಯಾಗಿ ನಿಂತು. ಹಾಗೆ ನಾವು ಮುಂದೆ ಸೃಷ್ಟಿ ಮಾಡಬೇಕಂದ್ರೆ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದಾಗ ನಮಗೆ ಪ್ರಜಾ ಸೃಷ್ಟಿಗೆ ಸಿದ್ಧಿ ಬರುತ್ತದೆ. ಅದಕ್ಕೆ ನಾವು ತಪಸ್ಸು ಮಾಡ್ತೇವೆ ಅಂತ ಹೇಳಿ ತತ್ರ ನಾರಾಯಣ ಸರಸ್ತೀರ್ಥಂ ಸಿಂಧು ಸಮುದ್ರಯೋ, ಸಿಂಧು ನದಿ ಸಮುದ್ರವನ್ನು ಪ್ರವೇಶ ಮಾಡುವ ಆ ಒಂದು ಪುಣ್ಯಕರವಾದ ನಾರಾಯಣ ಸರಸ್ಸು ಅಂತ ಏನಿದೆ ಆ ತೀರ್ಥದ ಪಕ್ಕದಲ್ಲಿ ನಾವು ಹೋಗಿ ತಪಸ್ಸು ಮಾಡ್ತೇವೆ ಅಂತ ಹೇಳಿ ಅವರು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಗೆ ಸರಿಯಾಗಿ ದೇವರ್ಷಿಗಳಾಗಿ ನಾರದರು ಬಂದರು. ನಾರದರು ಬಂದು ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ಇಲ್ಲ, ನಮ್ಮಪ್ಪ ಪ್ರಜಾ ಸೃಷ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರಜಾ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ತಪಸ್ಸು ಮಾಡಬೇಕು. ಆದ್ದರಿಂದ ತಪಸ್ಸು ಮಾಡಿ ಮುಂದೆ ಪ್ರಜಾ ಸೃಷ್ಟಿಯನ್ನು ಮಾಡ್ತೇವೆ. ಮುಂದೆ ಪ್ರಜೋತ್ಪತ್ತಿ, ಇಡೀ ಪ್ರಪಂಚದಲ್ಲಿ ನಮ್ಮಿಂದ ಪ್ರಜೆಗಳ ಉತ್ಪತ್ತಿ ಆಗುತ್ತದೆ. ಅದಕ್ಕೆ ಮೊದಲಿಗೆ ತಪಸ್ಸು ಮಾಡ್ತಾ ಇದ್ದೇವೆ ಅಂತ ಈ ರೀತಿಯಾಗಿ ಹೇಳಿದ್ರು. ಓಹೋ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ, ಮಾಡಿ. ಆದರೆ ಸಂಸಾರ ಮಾಡಬೇಕು ಅಂತಾದರೆ ಮೊದಲು ಈ 10 ಪ್ರಶ್ನೆ ಉತ್ತರ ತಿಳ್ಕೊಂಡಿದ್ದೀವಿ. ಈ 10 ಪ್ರಶ್ನೆ ಉತ್ತರ ತಿಳ್ಕೊಂಡವರು ಸಂಸಾರ ಮಾಡಲಿಕ್ಕೆ ಹೋಗ್ತೇವೆ. ನಾ 10 ಪ್ರಶ್ನೆ ಕೇಳಿದೆ, ಅತ್ಯವಶ್ಯ ಕೇಳಿ ಅಂತ ಹೇಳಿದ್ವಿ. ಅದೃಷ್ಟ್ವಾಂತಂ ಭುವೋಜೂಯಂ ಬಾಲಿಷಾವತ ಪಾಲಕಃ, ಭೂಮಿಯ ಅಂತ್ಯ ಅದನ್ನು ನೀವೇನಾದ್ರು ಕಂಡಿದ್ದೀರೋ? ಮೊದಲನೇ ಪ್ರಶ್ನೆ. ಎರಡನೇದು, ಯಥೈಕ ಪುರುಷಂ ರಾಜ್ಯಂ, ಒಂದು ರಾಜ್ಯ ಇದೆ, ಆ ರಾಜ್ಯದಲ್ಲಿ ಒಬ್ಬನೇ ವ್ಯಕ್ತಿ ಇದ್ದಾನೆ, ಅಂತಹ ಒಂದು ರಾಜ್ಯವನ್ನು ನೀವೆಲ್ಲರೂ ಕಂಡಿದ್ದೀರೋ? ಮೂರನೇದು, ಬಿಲಂ ಚ ಅದೃಷ್ಟ ನಿರ್ಗಮಂ, ಒಂದು ಬಿಲ ಇದೆ, ಅದು ಒಳಗೆ ಹೋಗ್ಲಿಕ್ಕೆ ಬರುತ್ತೆ, ಹೊರಗೆ ಬರ್ಲಿಕ್ಕೆ ಬರೋದು. ಇಂಥದ್ದೊಂದು ಬಿಲ ಪ್ರಪಂಚದಲ್ಲಿದೆ, ಅದನ್ನು ನೀವೆಲ್ಲರೂ ಕಂಡಿದ್ದೀರೋ? ಬಹುರೂಪಾಂ ಸ್ತ್ರೀಯಂ ಚಾಪಿ, ಒಬ್ಬ ಸ್ತ್ರೀ ಇದ್ದಾಳೆ, ಆಗಾಗ ವೇಷ ಬದಲಾಯಿಸ್ತಿರ್ತಾಳೆ. ಮದುವೆಯಲ್ಲಿ ಸೀರೆ ಬದಲಾಯಿಸುವ ಸ್ತ್ರೀ ಅನ್ಕೊಂಡಿದ್ದೇನೆ, ವೇಷ ಬದಲಾಯಿಸುವ ಸ್ತ್ರೀ ಗೊತ್ತಿಲ್ಲ ಅಂತಾರೆ. ಅಂಥದ್ದೊಂದು ಸ್ತ್ರೀಯನ್ನು ನೀವೆಲ್ಲರೂ ಕಂಡಿದ್ದೀರೋ? ಪುಮಾಂಸಂ ಪುಂಶ್ಚಲೀಪತಿಂ, ಪುಂಶ್ಚಲಿ ಅಂದರೆ ವ್ಯಭಿಚಾರಿಣಿ, ಅಂತಹ ವ್ಯಭಿಚಾರಿಣಿಯನ್ನು ಮದುವೆ ಆದ ಒಬ್ಬ ಗಂಡ ಇದ್ದಾನೆ. ಸುಧಾ ವ್ಯಭಿಚಾರಿಣಿ ಅಂದರೆ ಅಂಥವ್ರನ್ನ ಯಾರು ಮದುವೆ ಆಗೋದು, ಅದೇ ಅಂಥವರನ್ನು ಮದುವೆ ಆದ ಒಬ್ಬ ಗಂಡ ಇದ್ದಾನೆ, ಪತಿ. ಆ ಪತಿಯ ಜ್ಞಾನ ನಿಮಗಿದೆಯೇ? ಅದಾದಮೇಲೆ ನದಿ ಉಭಯತೋ ವಾಹ, ಎರಡು ದಿಕ್ಕಿನಲ್ಲಿ ವಿಶೇಷವಾಗಿ ಹರಿತಾ ಇರ್ತದೆ, ಅಂಥದ್ದೊಂದು ನದಿ. ಆ ನದಿಯನ್ನು ನೀವೆಲ್ಲರೂ ಕಂಡಿದ್ದೀವಿ. ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿತದೆ, ಪಶ್ಚಿಮದಿಂದ ಪೂರ್ವಕ್ಕೆ ಹರಿತದೆ, ಅದು ಎರಡು ಕಡೆ ಹರಿತದೆ, ಅಂಥ ನದಿಯನ್ನು ಎಲ್ಲರೂ ಕಂಡಿದ್ದೀರೋ? ಪಂಚ ಪಂಚಾದ್ಭುತಂ ಗೃಹಂ, ಪಂಚ 5 × 5 25 ಇಟ್ಟಿಗೆಯಿಂದ ಕಟ್ಟಿದ ಅದ್ಭುತ ಮನೆ. ಇವತ್ತೆಲ್ಲ ಕಟ್ತಾರೆ, ಇಟ್ಟಿಗೆ ಸೈಜೇ ದೊಡ್ಡದೆ. ಅದರಿಂದ ಹಿಂಗೆಲ್ಲ ಇಟ್ಟಿಗೆ ಅಂದರೆ ಗಟ್ಟಿ ಇಟ್ಟಿಗೆ ಅದರಿಂದ ಕಟ್ಟಬೇಕಿತ್ತು. ಅದರಿಂದಾಗಿ 250, 300 ಸಾವಿರಾರು ಇಟ್ಟಿಗೆ ಬೇಕಿತ್ತು. ಬರೀ 25 ಇಟ್ಟಿಗೆಯಿಂದ ಅದ್ಭುತ ಮನೆ. ಬರೀ ಮನೆಯಲ್ಲಿ ಅದ್ಭುತ ಮನೆ ಕಟ್ಟಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆದರೆ ಇದೆ ಅಂತ ಒಂದು ಮನೆ ಬರೀ 25 ಇಟ್ಟಿಗೆಯಿಂದ ಕಟ್ಟಿದ್ದಾರೆ, ತುಂಬ ಅದ್ಭುತವಾದ ಮನೆ. ಅದನ್ನು ನೀವೇನಾದ್ರು ಕಂಡಿದ್ದೀರೋ? ನಿಮಗೆ ಅದ್ರ ಬಗ್ಗೆ ಜ್ಞಾನ ಇದೆಯಾ? ಕ್ವಚಿತ್ ಹಂಸಂ ಚಿತ್ರಕಥಂ, ಅತ್ಯಂತ ಆಶ್ಚರ್ಯಕರವಾದ ಚಿತ್ರ ವಿಚಿತ್ರವಾದ ಕಥೆಗಳನ್ನು ಹೇಳುತ್ತೆ, ಅಂಥದ್ದೊಂದು ಹಂಸ ಪಕ್ಷಿ ಇದೆ, ಅದನ್ನು ನೀವೆಲ್ಲರೂ ಕಂಡಿದ್ದೀರೋ? ಕ್ಷುರಂತಂ ಚ ಸ್ವಯಂ ಭ್ರಮಿಂ, ಯಾವಾಗಲೂ ತಿರುಗುತ್ತಾ ಇರ್ತದೆ, ಅತ್ಯಂತ ಚೂಪಾಗಿರ್ತದೆ. ಆ ಒಂದು ಚಕ್ರದ ಅರಗಳು ಅಂತಂದರೆ ಮಧ್ಯೆ ಮಧ್ಯೆ ಕಡ್ಡಿಗಳಿರ್ತಾವಲ್ಲ, ಅರಗಳಂತೆ ಅತ್ಯಂತ ಚೂಪಾಗಿರ್ತದೆ, ಮಧ್ಯೆಲ್ಲ ಕೈ ಇಟ್ಟರೆ ತುಂಡೇ ಆಗ್ತದೆ. ಅತ್ಯಂತ ಚೂಪಾಗಿ ಅತ್ಯಂತ ವೇಗವಾಗಿ ತಿರುಗುತ್ತಿರ್ತಕ್ಕಂತಹ ಒಂದು ಅರ, ಅದನ್ನು ನೀವೆಲ್ಲರೂ ಕಂಡಿದ್ದೀರೋ?
ಆಮೇಲೆ ನಿಮ್ಮಪ್ಪ ನಿನಗೇನು ಹೇಳಿದ್ದಾನೆ ಅಂತ ಗೊತ್ತಾಗಿತ್ತು, ನಿಮ್ಮಪ್ಪನ ಆದೇಶವನ್ನು ಸರಿಯಾಗಿ ತಿಳ್ಕೊಂಡಿದ್ದೀರೋ ಅಂದರೆ ಕೊನೆಗೆ 10ನೇ ಪ್ರಶ್ನೆ. ಹೀಗೆ 10 ಪ್ರಶ್ನೆಯನ್ನು ಕೇಳಿದಾಗ ಸ್ವಲ್ಪ ತಾವೇ ವಿಚಾರ ಮಾಡಿ ವಚಕೂಟಂಚ ದೇವರಟೇ ಸ್ವಯಂ ವಿಮೃಷುರ್ಧಿಯ. ಕೂಟಂ ವಚ, ಇದು ಒಗಟಿದು. ಅದರಿಂದ ಹೇಗೆ ಪ್ರಶ್ನೆ ಬರುತ್ತೋ ಹಾಗೆ ನೇರವಾಗಿ ಉತ್ತರ ಕೊಡುವುದಲ್ಲ, ಇದನ್ನು ಬಿಡಿಸಬೇಕು. ಒಗಟು ಯಾವತ್ತೂ ಏನಿರ್ತದೆ, ಮೇಲ್ನೋಟಕ್ಕೊಂದು ಅರ್ಥ ಕೊಡ್ತಿರ್ತದೆ, ಆದರೆ ಅದನ್ನು ಬಿಡಿಸಿದಾಗ ಒಳಗಡೆ ಅರ್ಥ ನಿಜವಾದ ಹೂರಣ ಅನಾವರಣ ಆಗ್ತದೆ ಅನ್ನೋದನ್ನು ಇಟ್ಟುಕೊಂಡು ತಾವು ಯಾರತ್ತು ಕೇಳದೆ, ಇವತ್ತಿನ ಕಾಲದವ್ರಿಗೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಪಟ್ಟು ಗೂಗಲ್ ಹೊಡಿತೀವಿ, ಸರ್ಚ್. ಒಬ್ಬ ಪುರುಷ ಇದ್ದಾನೆ, ಭೂಮಿ ಅಂತ್ಯ ಕಾಣದೇ ಇರುವ ಭೂಮಿ, ಅವರು ಹೊರಟು ಅಂತ್ಯ ಕಾಣದೇ ಇರುವ ಭೂಮಿ ಯಾವುದು? AI ಉತ್ತರ ಕೊಡು. ಇವತ್ತೆಲ್ಲ ಅದರ ಒಗಟು ಇದು AI ಕೊಡುವ ಉತ್ತರದಿಂದ ಸರಿಯಾದ ಉತ್ತರ ಸಿಗೋಲ್ಲ. ಆದ್ದರಿಂದ ಇದನ್ನು ನಾವೇ ಆಲೋಚನೆ ಮಾಡಬೇಕು ಅಂತ ಅವರೆಲ್ಲರೂ ಹರಿವೇಶ್ವರು 10,000 ಜನ ಕುತ್ಕೊಂಡು ತಾವೇ ಚರ್ಚೆ ಮಾಡಿದರು. ನಾರದ ಮಹರ್ಷಿಗಳಂತೂ ಸ್ವಲ್ಪ ಸಮಯ ಕೇಳಿದರು, ಚರ್ಚೆ ಮಾಡಿ ಎಲ್ಲರೂ ಸೇರಿ ಉತ್ತರ ಕೊಟ್ಟರಂತೆ. ನಾವು ತಿಳಿದಿದ್ದೇವೆ, 10 ಪ್ರಶ್ನೆಗೆ ಉತ್ತರ ತಿಳಿದಿದ್ದೇವೆ ಅಂದ್ರಂತೆ. ನಾದರೂ ಶಭಾಷ್ ಅಂದರು. ಯಾಕಂದರೆ 10ರಲ್ಲಿ ಒಂದು ನಮಗೆ ಅರ್ಥ ಆಗಲಿಲ್ಲ ಸರಿಯಾಗಿ, 10 ತಿಳಿದಿದ್ದೇವೆ ಅಂದರೆ ಎಷ್ಟು ಅದ್ಭುತ ಜ್ಞಾನ ಅವರಿಗೆ ಇರಬೇಕು. ಹೇಳಿದ್ರು ಇಲ್ಲಿ ಭೂಮಿ ಅಂದರೆ ಲಿಂಗ ಶರೀರ, ಅಂತ್ಯ ಕಾಣದೇ ಇರುವ ಭೂಮಿ. ಭೂಮಿ ಅನ್ನುವ ಪದದಿಂದ ಲಿಂಗ ಶರೀರವನ್ನು ಇಟ್ಟುಕೊಳ್ಬೇಕು. ಲಿಂಗ ಶರೀರಕ್ಕೆ ಅಂತ್ಯ ಇದೆ, ಆದರೆ ಅಂತ್ಯ ನಮಗೆ ಕಾಣ್ತಾ ಇಲ್ಲ. ಲಿಂಗ ಶರೀರಕ್ಕೆ ಅಂತ್ಯವೇ ಇಲ್ಲ ಅಂತಲ್ಲ. ವಿರಜಾ ನದಿ ಸ್ನಾನೇನ ತ್ಯಕ್ತ ಲಿಂಗಾನ ಅಂತ ಸಂಕಲ್ಪದಲ್ಲಿ ಹೇಳಿದ್ದಾರೆ. ವಿರಜಾ ನದಿಯಲ್ಲಿ ಸ್ನಾನ ಮಾಡುವಾಗ ಲಕ್ಷ್ಮೀದೇವಿ ನಮ್ಮನ್ನು ಸ್ನಾನ ಮಾಡಿಸಿ ಮೋಕ್ಷಯೋಗ್ಯ ಜೀವಿ ಅಂತ ಕರ್ಕೊಂಡು ಹೋಗಬೇಕಾದ್ರೆ ಆ ಏನಿದೆ ಅದು ಕಳಚಿ ಬಿಡುತ್ತದೆ. ಅಲ್ಲಿಯ ತನಕ ಅಕ್ಕಿಯನ್ನು ಕಾಪಾಡಲಿಕ್ಕೆ ಮೇಲಿನ ಹೊಟ್ಟು ಇದ್ದಂತೆ, ಆ ಭತ್ತದ ಮೇಲಿನ ಹೊಟ್ಟು ಅದು ತೆಗೆದಾಗ ಅಕ್ಕಿ ಆಗ್ತದೆ, ಇದ್ದಂತೆ ಅಂಟಿಕೊಂಡಿರ್ತದೆ. ಜೀವಿಯನ್ನು ಕಾಪಾಡಲಿಕ್ಕೆ ಅಂಟಿಕೊಂಡಿರ್ತದೆ. ಅದೇ ಭೂಮಿ. ಭೂಕ್ಷೇತ್ರಂ ಬೀಜ ಸಂಗಸ್ಯ, ಅದರಿಂದ ಜೀವಿಗೆ ಬೀಜ ಅಂತ ಕರೀತಾರೆ. ಬೀಜ ಅಂತ ಜೀವಿಗೆ ಹೆಸರು. ಬೀಜ ಸಂಗಸ್ಯ ಜೀವಿ, ಬೀಜ ಎಂಬ ಹೆಸರಿನಿಂದ ಕರೆಸಿಕೊಳ್ಳತಕ್ಕಂತಹ ಜೀವಿಗೆ, ಜೀವಿ ಇರಲಿಕ್ಕೆ ಕ್ಷೇತ್ರ ಯಾವುದು? ಲಿಂಗ ಶರೀರ. ಆ ಲಿಂಗ ಶರೀರದ ಅಂತ್ಯ ನಮಗಿನ್ನೂ ಕಂಡಿಲ್ಲ. ಲಿಂಗ ಶರೀರದ ಅಂತ್ಯವನ್ನೇ ತಿಳ್ಕೊಳ್ಳದೆ ಇರತಕ್ಕಂತಹ ನಾವು ಈ ಸೃಷ್ಟಿಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿ. ಇನ್ನು ಎರಡನೇ ಪ್ರಶ್ನೆ, ಒಬ್ಬನೇ ರಾಜ ಇದ್ದಾನೆ. ಒಬ್ಬನೇ ರಾಜ ಇದ್ದಾನೆ ಇಡೀ ಒಂದು ದೇಶದಲ್ಲಿ. ಒಬ್ಬನೇ ರಾಜ. ಯಥೈಕ ಪುರುಷಂ ರಾಜ್ಯಂ. ರಾಜ ಅಲ್ಲ, ಒಬ್ಬನೇ ಪುರುಷ. ಇಡೀ ಜಗತ್ತಿನಲ್ಲಿ ಒಬ್ಬನೇ ಪುರುಷ ಇದ್ದಾನೆ. ಅಂಥದ್ದೊಂದು ರಾಜ್ಯ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಏಕ ಏವ ಈಶ್ವರ. ಇಡೀ ಜಗತ್ತಿನಲ್ಲಿ ನಿಜವಾಗಲೂ ಇರತಕ್ಕಂತಹ ವ್ಯಕ್ತಿ ಯಾರು? ಸರ್ವಾಂತರ್ಯಾಮಿ, ಸರ್ವತ್ರ ವ್ಯಾಪ್ತ, ಸರ್ವನಿಯಾಮಕ, ಸೃಷ್ಟಿಸ್ಥಿತ್ಯಾದಿ ಸರ್ವಕರ್ತೃತ್ವ ಯಾರಲ್ಲಿದೆ? ಪರಮಾತ್ಮನಲ್ಲಿದೆ. ಇಡೀ ಜಗತ್ತು ಯಾರನ್ನು ಆಶ್ರಯಿಸಿಕೊಂಡಿದೆ? ಈ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ. ಇಂತಹ ಪರಮಾತ್ಮ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ. ಅದರಿಂದಾಗಿ ಏಕಪುರುಷ ರಾಜ್ಯ ಅಂದರೆ ಇಡೀ ಜಗತ್ತು ಎಂಬುದಾಗಿ ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟರು. ಇದನ್ನು ತಿಳ್ಕೊಳ್ಳದೆ ಅಸತ್ತಾದ ಸುಮ್ಮನೆ ಸೃಷ್ಟಿ ಮೊದಲಾದ ಕೆಲಸದಿಂದ ಏನು ಪ್ರಯೋಜನ? ಎರಡನೇ ಪ್ರಶ್ನೆ. ಒಂದು ಬಿಲ ಇದೆ, ಒಳಗೆ ಹೋಗ್ಲಿಕ್ಕೆ ಆಗ್ತದೆ, ಹೊರ ಬರ್ಲಿಕ್ಕೆ ಆಗೋಲ್ಲ. ಯಾವುದು? ಅದೇ ಮೋಕ್ಷ. ಪರಮಾತ್ಮನ ತತ್ವಜ್ಞಾನವನ್ನು ಪಡೆದರೆ ವ್ಯಕ್ತಿ ಆ ತತ್ವಜ್ಞಾನದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷಕ್ಕೆ ಹೋದವರು ಯಾರು ವಾಪಸ್ ಬರೋದು? ಇನ್ನೊಂದು ಅರ್ಥ ಮಾಡುತ್ತಾರೆ, ಎರಡು ಅರ್ಥ ಮಾಡಿದ್ದಾರೆ. ಒಂದು ಪುಮಾನ್ನಾಪೈತಿ ಯದ್ಗತ್ವ ಬಿಲಂ ಸ್ವರ್ಗಗತೋ ಯಥಾ ಪ್ರತ್ಯಗಾತ್ಮ ವಿದ ಇಹ ಕಿಮಸತ್ಕರ್ಮಭಿರ್ಭವೇ. ಸ್ವರ್ಗಕ್ಕೆ ವ್ಯಕ್ತಿ ಹೋದರೆ ವಾಪಸ್ ಬರ್ತಾನೆ, ಆದರೆ ಸ್ವರ್ಗದಂತೆ ಅಲ್ಲ. ಮತ್ತಿನ್ನೇನು? ಆತ್ಮನನ್ನು, ಪರಮಾತ್ಮನನ್ನು ಚೆನ್ನಾಗಿ ತಿಳಿದ,
ಪರಮಾತ್ಮ ತತ್ವಜ್ಞಾನವನ್ನು ಪಡೆದ ವ್ಯಕ್ತಿ, ಪರಮಾತ್ಮ ಅಪರೋಕ್ಷವನ್ನು ಪಡೆದ ವ್ಯಕ್ತಿ ಒಮ್ಮೆ ಮೋಕ್ಷಕ್ಕೆ ತೆರಳಿಲ್ಲ ಅಂತಂದ್ರೆ ಪುನರಾವರ್ತಿ ಇಲ್ಲ. ಅದರಿಂದ ಮೋಕ್ಷವೇ ಇಲ್ಲ. ಇನ್ನೊಂದು ಅರ್ಥ ಇದೆ, ಅಂಧಂತ ಬಸ್ಸು. ಅಲ್ಲಿ ಹೋದ್ರೂ ಮತ್ತೆ ಪುನರಾವರ್ತಿ. ಸ್ವರ್ಗಕ್ಕೆ ಹೋದ್ರೆ ವಾಪಸ್ ಬರ್ತದೆ, ನರಕಕ್ಕೆ ಹೋದ್ರೆ ವಾಪಸ್ ಬರ್ತದೆ. ಮೋಕ್ಷಕ್ಕೆ ಅಂಧಂತ ಬಸ್ಸಿಗೆ ಹೋದ್ರೆ ವಾಪಸ್ ಬರೋಲ್ಲ. ಒಂದು ವಿಲ ಇದೆ, ಹೋದ್ರೆ ವಾಪಸ್ ಬರೋಲ್ಲ. ಯಾವುದು? ಮೋಕ್ಷ, ಅಂಧಂತ ಬಸ್ಸು. ಅವರವ್ರ ಯೋಗ್ಯತಾನುಸಾರ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾ ಇದೆ. ಇದು ಅಗಾಧ ಬಣ್ಣ ಬದಲಾಯಿಸುತ್ತೆ. ಅಗಾಧ ಬಣ್ಣ ಬದಲಾಯಿಸುವಂತಹ ಒಬ್ಬ ಸ್ತ್ರೀ ಇದ್ದಾಳೆ. ಅದನ್ನು ನೀವು ತಿಳಿದಿದ್ದೀರೋ? ಮನುಷ್ಯರ ಬುದ್ಧಿ. ಮನುಷ್ಯರ ಬುದ್ಧಿ ಆಗಾಗ ಬಣ್ಣ ಬದಲಾಯಿಸುತ್ತೆ. ಸಂಗಡಿಗರು ಹೇಗಿರ್ತಾರೋ ಹಾಗಾದ ಕೆಲಸ ಮಾಡ್ತಾರೆ. ಕೆಲಸಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ದರ್ಶನದಿಂದ, ಬೇರೆ ಬೇರೆ ಮೂಲದಿಂದ ಬಂದ ಬೇರೆ ಬೇರೆ ಜನ ಇರ್ತಾರೆ. ಅವರು ದೇವರೇ ಇಲ್ಲ ಅಂದರೆ ಮನಸ್ಸು ಹೋಗಲ್ಲ, ದೇವರು ಇಲ್ಲದೆ ಇರಬಹುದಲ್ಲ. ಅವರು ಎಲ್ಲಿ ಏನು ಬೇಕಾದ್ರೂ ತಿನ್ಬೋದ್ರಿ, ಸುಖದಿಂದ ಜೀವನ ಮಾಡಲಿಕ್ಕೆ ಇರೋದು. ಯಾಕೆ ಇದಕ್ಕೆಲ್ಲ ಯಾಕೆ ತುಂಬ ತಪಸ್ಸು ಜಪ ಅನುಷ್ಠಾನ ಯಾಕೆ ಮಾಡಬೇಕು ಅಂತ ಇದೆಲ್ಲ ಸರಿ ಇದೆಯಲ್ಲ. ಅದೇ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಪ್ರವಚನಕ್ಕೆ ಬಂದರೆ ಆಚಾರವು ಇಲ್ಲ, ಜಪ ತಪ ಅನುಷ್ಠಾನ ಮಾಡಬೇಕು ಅಂದರೆ ಹೌದಲ್ಲ, ಇದನ್ನು ಮಾಡಬೇಕಲ್ಲ. ಇಷ್ಟು ಅನಿಸಿ ಇಷ್ಟೊತ್ತು ಪ್ರವಚನ ಕೇಳಿ ಮಂತ್ರಾಷ್ಟ್ರ ಇಟ್ಕೊಂಡು ಹೊರಗೆ ಹೋದರೆ ಹೊರಗಲ್ಲೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮೂಗಿಗೆ ಪರಿಮಳ ಅನ್ನಬಾರ್ದು, ವಾಸನೆ ಬಡಿದೆ. ಹೌದಲ್ಲ, ಆಚಾರ ಹೇಳಿದ್ವಿ ಎಷ್ಟೊತ್ತಿಗಿದೆ, ಈ ಮನಸ್ಸಿನಲ್ಲಿರುವ ಆಸೆಗಿಂತ ಅದು ದೊಡ್ಡದ ಅಂತೇಳಿ ಆಚಾರ ಹೇಳಿದ್ರು. ಬದಿ ಗೊತ್ತಂತೆ ಬುದ್ಧಿ ಇದು ತಿನ್ನು ಅಂತ ಪ್ರೇರಣೆ ಮಾಡ್ತಾರೆ. ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣ ಬದಲಾಯಿಸುವಂತಹ ಒಬ್ಬ ಸ್ತ್ರೀ ಇದ್ದಾಳೆ. ಯಾರವಳು? ಅವಳೇ ಬುದ್ಧಿ. ವ್ಯಭಿಚಾರಿಣಿಯನ್ನು ಕಟ್ಟುಕೊಂಡ ಒಬ್ಬ ಪುರುಷನಿದ್ದಾನೆ. ಯಾರು? ಪುರುಷೈತ್ತು ಉಪಲಕ್ಷಣಂ. ಎಲ್ಲ ಜೀವಿಗಳು ವ್ಯಭಿಚಾರಿಣಿಯನ್ನು ಕಟ್ಟಿಕೊಂಡಿದ್ದೀರಿ. ಪುರುಷ ಅನ್ನೋದು ಉಪಲಕ್ಷಣ, ಸ್ತ್ರೀಯರು ವ್ಯಭಿಚಾರಿಣಿಯನ್ನು ಮದುವೆ ಆಗಿದ್ದೀರಿ ಅಂತ. ಯಾರ್ರೀ ಅದು? ಅಂದ್ರೆ ಇದೇ ಬುದ್ಧಿ. ಇವಳೇ ವ್ಯಭಿಚಾರಿಣಿ, ಉಸಿರುವಳ್ಳಿ, ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತಾಳೆ. ಅಂತಹ ಬುದ್ಧಿಯನ್ನು ಕಟ್ಟಿಕೊಂಡ ಪ್ರತಿಯೊಬ್ಬ ಪುರುಷರು ನಾವೆಲ್ಲ. ಆ ಬುದ್ಧಿಯನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ಆ ಬುದ್ಧಿಯ ನಿಯಂತ್ರಣದಲ್ಲಿ ನಾವಿದ್ದೇವೆ. ಅದು ಬಣ್ಣ ಬದಲಾಯಿಸುತ್ತೆ, ನಾವು ಬಣ್ಣ ಬದಲಾಯಿಸ್ತೇವೆ. ಇಲ್ಲಿ ಕೂತಾಗಿ ಕೇಳ್ತೇವೆ, ಕೂತಾಗಿ ಹೇಳ್ತೇವೆ, ಮತ್ತು ಹೊರಗೆ ಹೋದ್ಮೇಲೆ ನಮ್ಮ ವ್ಯಾಪಾರ ನಮಗಿರುತ್ತೆ, ಮತ್ತು ಮನೆಗೆ ಹೋದ್ಮೇಲೆ ನಮ್ಮ ವ್ಯಾಪಾರ ನಮಗಿರುತ್ತೆ, ಮನೆಗೆ ಹೋದಾಗ ಭೋಜನ ಮಾಡ್ಬೇಕಾದ್ರೆ ನಮ್ಮ ವ್ಯಾಪಾರ ನಮಗಿರುತ್ತೆ. ನಿಷಿದ್ಧವಾದಂತೆ ಕೊಡಬಾರದು, ಅದು ಪ್ರವಚನ ಕೇಳಲಿಕ್ಕೆ ಮಾತ್ರ. ಮನೆಗೆ ಹೋದ ಮೇಲೆ ನಮ್ಮ ಕಟ್ಟೆಯಲ್ಲಿ ಏನೇನು ಬಿದ್ದಿರುತ್ತೋ ಅದೆಲ್ಲ ಕಣ್ಮುಚ್ಕೊಂಡು ತಿನ್ನಬೇಕು ಅಲ್ಲ. ಕೇಳುವಾಗ ಎಲ್ಲ ಜನತ ಕೇಳಬೇಕು. ಏನಾಯ್ತು ಅದು ತಿನ್ನಬಾರ್ದು, ಅದರಿಂದ ಮನೋರೋಗ ಬರುತ್ತೆ. ಅದು ಕೇಳಿದ್ರಿಂದ ಒಂದಿಷ್ಟು ಪುಣ್ಯ ಬರುತ್ತೆ, ತಿಂದಿದ್ದು ಒಂದಿಷ್ಟು ಪಾಪ ಬರುತ್ತೆ, ಎರಡು ಬ್ಯಾಲೆನ್ಸ್ ಆಗುತ್ತೆ. ಈ ರೀತಿಯಾಗಿ ಬುದ್ಧಿಯನ್ನು ಕಟ್ಟುಕೊಂಡ ವ್ಯಕ್ತಿಗಳೇ ಪುಂಶ್ಚರೀಪತಿಗಳು. ಮತ್ತೆ ನದಿ ಉಭಯತೋ ವಾಹಾಂ, ಎರಡು ಕಡೆ ಹರಿತಕ್ಕಂತಹ ನದಿ. ಸೃಷ್ಟಿ ಸಂಹಾರ ಅಂತ ಎರಡು ದಡ ಇದೆ. ಆ ಎರಡು ದಡದ ಮಧ್ಯದಲ್ಲಿ ನಮ್ಮ ಜೀವನ ವೇಗವಾಗಿ ಹರಿತಾ ಇದೆ. ದಡದಲ್ಲಿ ವೇಗ ಕಾಣುತ್ತದೆ, ಮಧ್ಯದಲ್ಲಿ ವೇಗ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ದಡದಲ್ಲೇ ಇದ್ದೇವೆ, ಈ ಜೀವನದ ನದಿಯ ದಡದಲ್ಲೇ ಇದ್ದೇವೆ. ನಾವು ಮಧ್ಯಕ್ಕೆ ಹೋಗೋ ಪ್ರಯತ್ನವೇ ಮಾಡ್ತೇವೆ. ಇನ್ನೂ ಸಣ್ಣ ಮಗು ಅಂತೇಳಿ ಯೌವನಕ್ಕೆ ಬಂದರೂ ಕೂಡ ಹುಟ್ಟಿದ ಮಗುವಿನಂತೆ. ಸೃಷ್ಟಿ ಅಂದರೆ ಹುಟ್ಟು ಎನ್ನುವ ಸ್ಥಿತಿಯಲ್ಲಿಯೇನೆ 30 ವರ್ಷ ಅವರ ಅಪ್ಪ ಅಮ್ಮ ನೋಡ್ಕೊಂಡ್ಬಿಡ್ತಾರೆ. ಅದು ಹುಟ್ಟಿನ ದಡ. ಇನ್ನು ಮರಣದ ದಡದಲ್ಲೇ ಒಂದು 40-45 ವರ್ಷ ಕಳೆದ್ಬಿಡ್ತಾರೆ. ರೋಗ, ಮಾತ್ರೆ ಇತ್ಯಾದಿಗಳು. ವಸ್ತುತಃ ಮಧ್ಯದ ಭಾಗ ದೊಡ್ಡದಿರಬೇಕು, ಅದರಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಹುಟ್ಟಿದಾಗ ಮಗು ತಾನು ನಡಿಲಿಕ್ಕೆ ಕಲಿಲಿಕ್ಕೆ ಅನುಷ್ಠಾನಕ್ಕೆ ಬರಲಿಕ್ಕೆ ಒಂದು 8 ವರ್ಷ ಬೇಕು, ಅಷ್ಟು ಮಾತ್ರ ಸಮಸ್ಯೆ. ಅಲ್ಲಿ ವೇಗ ಇರುತ್ತೆ. ಮರಣ ಹೊಂದಬೇಕಾದ್ರೆ ವೇಗ ಇರುತ್ತೆ, ಎರಡು ದಡದಲ್ಲಿ ವೇಗ ಇದೆ, ಮಧ್ಯದಲ್ಲಿ ವೇಗ ಇಲ್ಲ. ನಿರಾತಂಕವಾಗಿ ನಾನು ತನ್ನ ಕರ್ಮಾಚರಣೆ ಮಾಡಬಹುದು. ಆದರೆ ಈ ಹುಟ್ಟಿನ ದಡ ಸ್ವಲ್ಪ ಇದೆಯಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಹೇಳ್ದ. ಮರಣದ ದಡ ಸ್ವಲ್ಪ ಇದೆಯಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಹೇಳ್ದ. ಮಧ್ಯ ಜಾಗ ಇಷ್ಟೇ. ಆದ್ದರಿಂದ ಅವನು
ಒಟ್ಟಾರೆಯಾಗಿ ಮಧ್ಯದ ಸ್ಥಿತಿಯನ್ನು ಕಾಣಲೇ ಇಲ್ಲ, ಸಾಧನೆಯೇ ಮಾಡಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಜೀವನ ನಡೀತಾ ಇದೆ. ಇದೇ ಎರಡು ದಡದ ಮಧ್ಯದಲ್ಲಿ ನಡೆಯುವ ಜೀವನವನ್ನೇ ನದಿ ಎಂದು ಕರೆಯುವುದು. ಜೀವನ ನದಿ. ಇದಕ್ಕೆ ಇನ್ನೊಂದು ಅರ್ಥವನ್ನು ಮಾಡುತ್ತಾರೆ. ಸುಖ ದುಃಖಗಳು ಎರಡು ವಿರುದ್ಧ ದಿಕ್ಕಿಗೆ ಹರಿಯುವ ನದಿ. ಆ ವಿರುದ್ಧ ದಿಕ್ಕಿಗೆ ಹರಿಯುವ ನದಿಯಿಂದ ನದಿಯಲ್ಲಿ ಜೀವನ ಮಾಡುತ್ತಾನೆ ಒಬ್ಬ. ಅವನಿಗೆ ವಿರುದ್ಧವಾದದ್ದು ಸುಖ ದುಃಖ, ಜ್ಞಾನ ಅಜ್ಞಾನ ಇವುಗಳೆಲ್ಲ ಬರ್ತವೆ ಅಂತ ಅರ್ಥವನ್ನು ಮಾಡುತ್ತಾರೆ. ಇದಾದ್ಮೇಲೆ 25 ಇಟ್ಟಿಗೆಯಿಂದ ನಿರ್ಮಿತವಾಗಿರತಕ್ಕಂತಹ ಮನೆ, ಅದೇ ಈ ಶರೀರ. ಈ ಶರೀರದಲ್ಲಿ 25 ತತ್ವಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚತನ್ಮಾತ್ರಗಳು, ಪಂಚಭೂತಗಳು, ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಪರಮಾತ್ಮ ಎಲ್ಲ ಸೇರಿ ಒಟ್ಟು 25 ತತ್ವಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಇದಾದ ಮೇಲೆ ಕೊನೆಗೆ ಕ್ವಚಿತ್ ಹಂಸಂ ಚಿತ್ರಕಥೆ, ಆಶ್ಚರ್ಯಕರವಾದ ಕಥೆಯನ್ನು ಹೇಳುವ ಒಂದು ಹಂಸ ಪಕ್ಷಿ ಇದೆ. ಯಾವುದಕ್ಕೆ? ಅದಕ್ಕೆ ಹಂಸ ಅಂತ ಹೇಳಿ. ಪರಮಹಂಸರು, ಶ್ರೇಷ್ಠ ಸನ್ಯಾಸಿಗಳು, ಅವರು ಹೇಳುವ ಪ್ರವಚನ, ಅವರಿಂದ ಉಕ್ತವಾದ ಸಚ್ಚಾಸ್ತ್ರ, ಅದರಲ್ಲಿ ವಿಶೇಷವಾಗಿ ಪರಮಹಂಸ ಶ್ರೇಷ್ಠರಾದ ಶ್ರೀಮದ್ ಆಚಾರ್ಯರಿಂದ ಪ್ರಣೀತವಾದ ಶಾಸ್ತ್ರ ಗ್ರಂಥಗಳು, ಇದು ಚಿತ್ರ ವಿಚಿತ್ರವಾಗಿರತಕ್ಕಂಥ ಪ್ರಮೇಯಗಳನ್ನು ನಮಗೆ ಹೇಳುತ್ತದೆ. ನಮ್ಮ ಸಂಸಾರ ಬಂಧನದಿಂದ ಹೊರತೆಗೆತಕ್ಕಂತಹ ಶಾಸ್ತ್ರ ಪ್ರಮೇಯ. ಇದು ನೀವು ತಿಳಿದಿದ್ದೀರೋ. ಆಚಾರ್ಯ ಬಂದ ಮೇಲೆ ಸರಿ, ಭಾರತ ಕಾಲ ಶ್ರೀಮದ್ ಆಚಾರ್ಯ ಇರಲಿಲ್ಲಲ್ಲ, ಅಂದರೆ ಆಗಲೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದು, ಪುರಾಣಗಳಿದ್ದು, ಆಶ್ಚರ್ಯಕರವಾಗಿರತಕ್ಕಂಥ ಮುಖ್ಯ ಸಮಾಧಿ ದರ್ಶನ ಭಾಷೆಗಳಿಂದ ಹೇಳತಕ್ಕಂಥ ಪುರಾಣ ಪ್ರಪಂಚ ಇತ್ತು. ಇದೇ ಪುರಾಣ ಪ್ರಪಂಚವೇ ಚಿತ್ರ ವಿಚಿತ್ರವಾದ ಆಶ್ಚರ್ಯವಾದ ಕಥೆಗಳ ಮೂಲ. ಅವುಗಳನ್ನು ಹೇಳಿರ್ತಕ್ಕಂಥದ್ದು ವೇದವ್ಯಾಸರು, ಶುಕಾಚಾರ್ಯರು, ಮಹಾನುಭಾವರು, ಶ್ರೀಮದ್ ಆಚಾರ್ಯ ಮಧ್ವರು, ಮುಂದೆ ದೊಡ್ಡ ಯತಿ ಪರಂಪರೆ. ಇವರು ಹೇಳಿದ ಶಾಸ್ತ್ರದ ಚಿಂತನೆಯನ್ನು ನೀವು ತಿಳಿದಿದ್ದೀರಾ? ಇನ್ನು ಭ್ರಮಿ ತುಂಬ ಚೂಪಾಗಿದೆ, ವೇಗವಾಗಿ ತಿರುಗುತ್ತದೆ ಅಂಥದ್ದೊಂದು ಚಕ್ರ. ಆ ಚಕ್ರವನ್ನು ತಿಳಿದಿದ್ದೀರಾ? ಅವರು ಹೇಳ್ತಾರೆ ಕಾಲಚಕ್ರ. ಕಾಲಚಕ್ರ ವೇಗವಾಗಿ ಹೋಗುತ್ತೆ, ತುಂಬ ಚೂಪಾಗಿರುತ್ತೆ. ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಚೂಪ್ ಹೇಗ್ರಿ, ನನಗೆ ಚುಚ್ಚಲೇ ಇಲ್ಲಲ್ಲ ಅಂದರೆ ಅನುಭವಿಸಿದವ್ರಿಗೆ ಕೇಳಿ. ಅಂತ ಕಾಲ ಬಂತಪ್ಪ, ಒಂದು ಕಾಲದಲ್ಲಿ ಸುಖವಾಗಿದ್ದೆ, ಈಗ ಈ ದಿನ ಕಳೆದ್ರೆ ಸಾಕಾಗಿದೆ, ನರಕ ಯಾತನೆ ಅನುಭವಿಸ್ತಿದ್ದೇವೆ ಅಂತ. ತುಂಬ ಚೂಪ್, ತುಂಬ ವೇಗ. ಸುಖವಾಗಿರೋ ಕಾಲಗಳು ವೇಗವಾಗಿ ಕಳೆದು ಬಿಡುತ್ತೆ. 10 ವರ್ಷ ಹೋಗಿದ್ದೇ ಗೊತ್ತಾಗಲಿಲ್ಲ ರೀ ಅಂತ. ಅದರ ವೇಗವೂ ಇದೆ, ಹರಿತತೆಯೂ ಇದೆ. 80 ವರ್ಷ ಶಾಂತಿ ಮಾಡ್ಕೊಂಡು ಕೂತಿದ್ದಾರೆ, ಆಗ ನಾನು ಈ ಹುಟ್ಟಿದಾಗಿದೆ ರೀ, ಇನ್ನು 20 ವರ್ಷಕ್ಕೆ ಮುಗಿದೇ ಹೋಯಿತು ಅಂತ. ಅಷ್ಟು ವೇಗವಾಗಿ ದಿನ ಕಳೀತಿದೆ, ಅದು ಕಾಲಚಕ್ರ ಅಂತ ಹೇಳ್ತಾರೆ. ಇನ್ನು ನಿಮ್ಮಪ್ಪನ ಆದೇಶ ತಿಳಿದಿದ್ದೀರೋ ಅಂತ ಅದು ಪ್ರಶ್ನೆ ಕೇಳಿದ್ರು. ಇವರು ಇದೆಲ್ಲ ಒಗಟಲ್ಲ, ನಿಜವಾಗ್ಲೂ ನಾರದರು ಈ ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ರು. ನಿಮ್ಮಪ್ಪ ನಿಮಗೇನು ಹೇಳಿದಾನೆ ತಿಳಿದಿದೆಯಾ ಅಂತ. ಇವರು ಇದನ್ನು ಒಗಟು ತಿಳ್ಕೊಂಡು ನಮ್ಮಪ್ಪ ಅಂದರೆ ಯಾರು? ಪರಮಾತ್ಮ. ಅವನ ಆದೇಶ ಅಂದ್ರೇನು? ಅವನ ಧ್ಯಾನ, ಆರಾಧನೆ, ತಪಸ್ಸು. ಆದ್ದರಿಂದಾಗಿ ನಾವು ತಪಸ್ಸು ಮಾಡಬೇಕು, ಅದು ಬಿಟ್ಟು ನಮ್ಮಪ್ಪ ಹೇಳಿದಂತೆ ಪ್ರಜಾ ಸೃಷ್ಟಿ ಮಾಡ್ತಾರಾ ಅಂತ ಇದಿಷ್ಟೂ ಪ್ರಶ್ನೆ ಉತ್ತರ ಕೊಡೋದ್ರಲ್ಲಿ ಅವರಿಗೆ ಜೀವನದಲ್ಲಿ ವೈರಾಗ್ಯ ಬಂತು. ನಾರದರು ಹೇಳಿದರು ಸಂಸಾರಿಗಳಾಗಬೇಕಾದ್ರೆ 10 ಪ್ರಶ್ನೆಗೆ ಉತ್ತರ ತಿಳಿಬೇಕು ಅಂತ. ಅದು ಈ 10 ಪ್ರಶ್ನೆಗೆ ಯಾರು ಉತ್ತರ ತಿಳಿತಾರೋ ಅವರೆಲ್ಲ ಸನ್ಯಾಸಿಗಳಾದ ಹೊರತು ಸಂಸಾರಿಗಳಾಗ್ತಾರೆ. ನೇರ ಹೋದ್ರು ಸನ್ಯಾಸ ಕೊಡಬೇಕು. ಸನ್ಯಾಸ ಪಡೆದಾಗ ಇತಿ ವ್ಯವಸಿತ ರಾಜನ್ನರಿ ಯಜ್ವಾಯೇಕ ಮೇಧಸಃ ಪ್ರಯುಕ್ತಂ ಪರಿಕ್ರಮ್ಯ ಪಂಥಾನಂ ಅನಿವರ್ತಕವಾಗಿರ್ತಕ್ಕಂಥ ಪಂಥಾನವನ್ನು ತಾವು ಹಿಡಿದರು. ಆಗ ದಕ್ಷ ಪ್ರಜಾಪತಿಗಳಿಗೆ ಇನ್ನೂ ಯಾಕೆ ನಮ್ಮ ಮಕ್ಕಳು ಬರಲಿಲ್ಲ ಅಂತ ಪ್ರಶ್ನೆ ಬಂದಾಗ, ನಾರದರಿಂದ ಇವರಿಗೆ ಹೀಗಾಗಿದೆ ಅಂತ ಹೇಳಿದಾಗ ಸ್ವಲ್ಪ ಸಿಟ್ಟು ಬಂತು. ಸಿಟ್ಟು ಬಂದಾಗ ಏನು ಮಾಡೋದು ಅಂತ ಅದನ್ನು ಬಿಟ್ಟುಬಿಟ್ಟು 10,000 ಜನ ಪಡೆದ್ರೆ ಕೆಲಸ ಆಗಲ್ಲ. ಯಾಕೆಂದರೆ 10,000 ಜನ ನಾನು ಪಡೆದದ್ದೇ, ಅದರಿಂದ ಒಂದು 5,000-6,000 ಜನ ಆದರೂ ಕೆಲಸ ಮಾಡಿದರೆ ಜಗತ್ತಿಗೆ ಒಂದು ದೊಡ್ಡ ಸೃಷ್ಟಿ ಆಗುತ್ತೆ ಅಂತ. ಆದರೆ ಯಾರೂ ಮಕ್ಕಳನ್ನೇ ಪಡೆಯಲಿಲ್ಲ. ಅದಕ್ಕೆ ಈಗ 1,000 ಜನ ಪಡೆಯೋಣ ಸಾಕು ಅಂತ ಹೇಳಿ
1000 ಜನ ಶಬಲಾಶ್ವರನ್ನು ಪಡೆದರು. ಶಬಲಾಶ್ವರನ್ನು ಪಡೆದರೆ ಶಬಲಾಶ್ವರು ಹೇಳಿದರು, ಸೃಷ್ಟಿ ಮಾಡ್ಬೇಕಂದ್ರೆ ತಪಸ್ಸು ಮಾಡಬೇಕು, ಅದಕ್ಕೆ ನಾವು ಹೋಗಿ ತಪಸ್ಸು ಮಾಡ್ತೀವಿ ಅಂತ. ಆಯಿತು ಅಂತ ಇವರು ಹೋಗಿ ತಪಸ್ಸು ಮಾಡಿದ್ರು. ಅಲ್ಲಿ ನಾರದರು ಬಂದರು. ನಾರದರು ಬಂದಾಗ ತೇನಾಪಿ ರಾಜೇಂದ್ರ ಪ್ರಜಾ ಸ್ವರ್ಗಧಿಯೋ ಮುನಿ ಉಪೇತ್ಯ ನಾರದ ಪ್ರಾಹ ವಚಕ್ಕೂಟಾನಿ ಪೂರ್ವವತ್ ವಚಕ್ಕೂಟಾನಿ ಪ್ರಾಹ. ಹಿಂದಿನಂತೆ 10 ಪ್ರಶ್ನೆ ಕೇಳಿದ. ಅವರು 10 ಉತ್ತರ ಕೊಟ್ಟರು. 10 ಉತ್ತರ ಕೊಟ್ಟರೆ ನನಗೂ ಸನ್ಯಾಸಿ ಆಗಬೇಕು ಅನ್ನಿಸ್ತಾ ಇದೆ. ಅವರು ಬಾ ಸಿಟ್ಟು ಬಂತು. ಸಿಟ್ಟು ಬಂದು ಶಾಪ ಕೊಡ್ತಕ್ಕಂಥದ್ದಾಗ್ತಾನೆ. ಏನು? ತಸ್ಮಾನ್ ಲೋಕೇಶು ತೇ ಮೂಢ ನಭವೇದ್ ಭ್ರಮತಃ ಪದಂ. ಈ ಥರ ನನ್ನ ಸೃಷ್ಟಿ ಕಾರ್ಯಕ್ಕೆ ನೀನು ತುಂಬ ತೊಡಕನ್ನುಂಟು ಮಾಡ್ತಾ ಇದ್ದಿ, ಅದಕ್ಕೋಸ್ಕರ ನೀನು ಲೋಕ ಸಂಚಾರಿ ಆಗು. ಲೋಕ ಸಂಚಾರಿಯಾಗಿ ಎಲ್ಲ ಕಡೆ ತಿರುಗು. ಎಲ್ಲಿಯೂ ಕೂಡ ಒಂದು ಕಡೆ ನಿಲ್ಲುವಂತಹ ಒಂದು ವ್ಯವಸ್ಥೆಯೇ ನಿನಗಿಲ್ಲದೆ ಹೋಗಲಿ, ಒಂದು ಸ್ಥಾನವನ್ನು ನೀನು ಪಡಿಬೇಡ ಶಪಿಸಿಬಿಟ್ಟ. ನಾಲ್ಕು ಕೂಡ ಒಳ್ಳೆಯದಾಯಿತು ಅದು. ಅಂದರೆ ದೇವರ ಆರಾಧನೆ, ದೇವರ ಚಿಂತನೆ ಮಾಡಬೇಕಾದ ನನಗೆ ಒಂದು ಕಡೆ ಕೂತಿಯನ್ನು ಮಾಡಬೇಕು, ಒಳ್ಳೆಯದಾಯಿತು ಅಂತ ಹೇಳಿದ. ತದ ಪ್ರಾಜೇ ತದೋ ಸಿಜ್ಞ ಅನುನೀತ ಸ್ವಯಂಭುವ ಷಷ್ಟಿಂ ಸಂಜನಯಾಮಾಸ ದುಹಿತ ಪಿತೃವತ್ಸಲ. ಆಗ ಆಲೋಚನೆ ಮಾಡಿದ್ರು, ಈ ಗಂಡ್ಮಕ್ಳಿಗೆ ಹೇಳಿದ್ರೆ ಕೆಲಸ ಮಾಡಲ್ಲ. ಗಂಡ್ಮಕ್ಳನ್ನ ಪಡೆದ್ರೆ ಅವ್ರಿಗೆ ಅಪ್ಪ ಅಮ್ಮಂದ್ರ ಮೇಲೆ ಪ್ರೀತಿ ಇರಲ್ಲ, ಸುಮ್ಮನೆ ಕರ್ತವ್ಯ ಅಂತ ಮಾಡ್ತಾರೆ. ಆ ಪ್ರೀತಿ ಅಭಿಮಾನಿ ಯಾವುದನ್ನು ತೋರಿಸಲ್ಲ. ನಾವು ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ಬಿಟ್ಟರೆ ಅಪ್ಪ ಅಮ್ಮನ ನಿಜವಾದ ಕಾಳಜಿಯನ್ನಂತೂ ಅರ್ಥ ಮಾಡಿಕೊಳ್ಳಿಲ್ಲ. ನಮ್ಮನ್ನು ಅಲ್ಲಿಂದಲೇ ಟಾಟಾ ಅಂತ ಹೇಳಿ ತಪಸ್ಸಿಗೆ ಹೋಗಿಬಿಟ್ರು. 11,000 ಜನ ಗಂಡ್ಮಕ್ಳನ್ನು ಪಡೆದು ವ್ಯರ್ಥ. ಆದರೆ 11,000 ಜನ ಮಾಡದೇ ಇದ್ದದ್ದು 60 ಜನ ಮಾಡ್ತಾರೆ ಅಂತ 60 ಜನ ಹೆಣ್ಣುಮಕ್ಕಳನ್ನು ಪಡೆದು 60 ಜನ ಹೆಣ್ಣು ಮಕ್ಕಳನ್ನು ಕ್ರಮವಾಗಿ ತಾನು ಮದುವೆ ಮಾಡಿಕೊಡ್ತಾನೆ. ತಥೌಷ ದಶ ಧರ್ಮಾಯ, ಧರ್ಮರಾಜನಿಗೆ 10 ಜನ ಮಕ್ಕಳನ್ನು ಮದುವೆ ಮಾಡಿಕೊಡ್ತಕ್ಕಂಥವನಾಗಿದ್ದಾನೆ. ಕಶ್ಯಪಾಯ ತ್ರಯೋದಶ, ಕಶ್ಯಪ ಋಷಿಗಳಿಗೆ 13 ಜನ ಮಕ್ಕಳನ್ನು ಮದುವೆ ಮಾಡಿಕೊಡ್ತಾರೆ. ಕಾಲಸ್ಯ ನಯನೇ ಯುಕ್ತ ಸಪ್ತವಿಂಶತಿ ಬಿಂದವೇ. ಕಾಲದ ಜ್ಞಾಪನೆ ಮಾಡಬೇಕಲ್ಲ. ಇವತ್ತಶ್ವಿನಿ, ನಾಳೆ ಭರಣಿ, ನಾಡದ ರೋಹಿಣಿ ಅಂತ ಕಾಲವನ್ನು ತಿಳಿಸಿಕೊಡ್ತಕ್ಕಂಥದ್ದು 27 ನಕ್ಷತ್ರಗಳು. ನಕ್ಷತ್ರ ಮಾಸ ಅಂತಲೂ ಕರೀತಾರೆ. ಒಮ್ಮೆ 27 ತಿರುಗಿ ಮತ್ತೊಮ್ಮೆ ಅಶ್ವಿನಿ ಬಂದರೆ 1 ತಿಂಗಳಾಯಿತು ಅಂತ. ಅದು ನಕ್ಷತ್ರ ಮಾಸ ಅಂತ ಒಂದು ನಿಯಮ ಇದೆ. ಆ ಕಾಲದ ಜ್ಞಾಪನೆಗೋಸ್ಕರ ಇರತಕ್ಕಂತಹ ಏನು ಅಶ್ವಿನ್ಯಾದಿ 27 ನಕ್ಷತ್ರಗಳಿವೆ, ಅವುಗಳಿಗೆ ಒಮ್ಮೆ ಚಂದ್ರ ಬಂದು ಹೋದರೆ ಒಂದಿನ ಮುಗಿತು. ಅವನು ಕಾಲವನ್ನು ತಿಳಿಸ್ಕೊಳ್ಳಿಕ್ಕೆ ಇರುವಾಗ ಅವನಿಗೆ ಮದುವೆ ಮಾಡಿಕೊಡ್ತಾನೆ. ಯುಕ್ತ ಸಪ್ತವಿಂಶತಿ ಇಂದವೇ, ಇಂದ್ರಿಗೆ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾನೆ. ಭೂತ ಅಂಗೀರಸ ಕೃಷಾಶ್ವೇಭ್ಯ, ಭೂತಾಶ್ವ, ಅಂಗೀರಸ, ಕೃಷಾಶ್ವ, ಈ 3 ಜನಕ್ಕೆ ಇಬ್ಬರಿಬ್ಬರನ್ನು ಮದುವೆ ಮಾಡಿಕೊಡ್ತಾರೆ. ಅಲ್ಲಿಗೆ 56 ಜನ ಆಯಿತು. ತಾರ್ಕ್ಷನಿಗೆ ಮತ್ತೆ ಉಳಿದ 4 ಜನರನ್ನು ಮದುವೆ ಮಾಡಿಕೊಡ್ತಾರೆ. ಹೀಗೆ 60 ಜನರ ಮದುವೆ ಎಂಬತಕ್ಕಂಥದ್ದಾಗುತ್ತದೆ. ಅದರಲ್ಲಿ 27 ಜನಕ್ಕೆ ಮತ್ತೆ ಸೃಷ್ಟಿಯ ಯೋಗ್ಯತೆ ಇಲ್ಲ. ಅವರು 27 ಜನ ಇದೇ ದಕ್ಷ ಪ್ರಜಾಪತಿಯಿಂದಲೇ ಶಾಪ ಪಡೆದು ಚಂದ್ರ ಕುಷ್ಠರೋಗವುಳ್ಳವನಾಗ್ತಾನೆ. ಮತ್ತೆ ಅವನ ಪ್ರೀತಿಯನ್ನು ಪಡೆದು ಕೊನೆಗೆ ಕ್ಷಯ ರೋಗವುಳ್ಳವನಾಗ್ತಾನೆ. ಆದ್ದರಿಂದಾಗಿ ಕೃಷ್ಣ ಪಕ್ಷದಲ್ಲಿ ಕ್ಷಯ ಹೊಂದುತ್ತಾನೆ, ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುತ್ತಾನೆ. ಅವನು ಆ ವ್ಯವಸ್ಥೆಗೆ ಒಳಪಟ್ಟುಬಿಡ್ತಾನೆ. ತನ್ನಲ್ಲೇ ರೋಗ ಇರೋದ್ರಿಂದ ತಾನು ತನ್ನ ಮಡದಿಯರಲ್ಲಿ ಯಾವ ಮಕ್ಕಳನ್ನು ಪಡೆಯಲಿಕ್ಕಾಗಲ್ಲ. ಅದರಿಂದಾಗಿ ಅವನು ಹಾಗೆ ಇದ್ದುಬಿಡ್ತಾನೆ. ಆದರೆ ಬೇರೆಯವರೆಲ್ಲರೂ ಧರ್ಮ, ಕಶ್ಯಪ ಋಷಿಗಳು ಮತ್ತು ಬೇರೆ ಬೇರೆ ಋಷಿಗಳು ಇವರೆಲ್ಲರೂ ಕೂಡ ವಿಶೇಷವಾಗಿ ಪ್ರಜಾ ಸೃಷ್ಟಿಯನ್ನು ಮಾಡುತ್ತಾರೆ. ಅದರಲ್ಲಿಯೂ ಕಶ್ಯಪ ಋಷಿಗಳ ಸೃಷ್ಟಿಗೆ ಇಡೀ ಭೂಲೋಕದಲ್ಲಿ ವಿಸ್ತಾರವಾಗಿ ಇರತಕ್ಕಂಥದ್ದಾಗುತ್ತದೆ. ನಿತ್ಯಾಂತೋ ಭವಂದೈತ್ಯಾಹ ನಿತ್ಯಾಂತ ಸುರಾತ್ಮನಃ ತನೌತು ಧನವಾಕದ್ವಾಂ ನಾಗಾ ನಾನಾ ವಿಶೋಲ್ಪಣಾಃ ಕೀಕಸಾಯಾಂ ಯಾತುದಾನಾಃ ಮೃತಾಯಾಂತು ಪಕ್ಷಿಣಃ. ಹೀಗೆ ಪಕ್ಷಿಗಳು, ಯಾತುದಾನರು, ಗಂಧರ್ವರು, ಯಕ್ಷರು, ಕಿನ್ನರರು, ಚಾರಣರು, ಇಡೀ ಪ್ರಪಂಚದಲ್ಲಿ ಏನಾದರೂ ಒಂದು ಸೃಷ್ಟಿ ಅಂತ ಕಾಣ್ತೇವೆ ಅಂದರೆ ಕಶ್ಯಪ ಸೃಷ್ಟಿಯನ್ನು. ಅದಕ್ಕೊಂದು ಮಾತಿದೆ, ಗೋತ್ರ ತಿಳಿದಿಲ್ಲ ಅಂದರೆ ಕಶ್ಯಪ ಅಂತ ಹೇಳಿ ಅಂತ. ಅದನ್ನು
ತುಂಬ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಅದರಿಂದ ಇವಾಗ ಕಶ್ಯಪ ಗೋತ್ರದವರಿಗೆ ಮದುವೆ ಯಾವುದೋ ಕಾಲದಲ್ಲಿ ಗೋತ್ರ ತಿಳಿಯಲ್ಲ ಕಶ್ಯಪ ಅಂತ ತಿಳ್ಕೊಳ್ತಾರೆ. ಅವ್ರು ನಿಜವಾದ ಗೋತ್ರ ಕಶ್ಯಪ ಆಗಿರಲ್ಲ. 3 ತಲೆಮಾರು ಕಶ್ಯಪ ಗೋತ್ರ ಆಯಿತು. ಕಶ್ಯಪ ಗೋತ್ರದವ್ರಿಗೆ ಅವರು ಪ್ರಸ್ತುತ ಮದುವೆಗೆ ಬರ್ತಿದ್ರು. ಆಗ ಅವ್ರಿಗೆ ಏನು ತಿಳಿಯದೇ ಕಶ್ಯಪ ಅಂತ ಇಟ್ಕೊಂಡಿದ್ದು. ಅವ್ರಿಗೆ ಬರಲ್ಲ. ನಿಮ್ಮ ಗೋತ್ರ ಯಾವ್ದು? ಕಶ್ಯಪರಿ. ನಮ್ಮದು ಕಶ್ಯಪರಿ ಗೋತ್ರಗಳು ಗೋವಿಂದ. ತಮಾಷೆ ಕೇಳಿದ್ರು. ಅಲ್ಲಿ ಕಶ್ಯಪ ಋಷಿಗಳ ಒಂದು ವಿಶೇಷವಾದ ಕೊಡುಗೆ ಸಮಾಜಕ್ಕೆ ಇದೆ. ಅದರಿಂದ ಯಾವ ಗೋತ್ರ ತಿಳಿದು ಅಂದರೆ ಕಶ್ಯಪ ಗೋತ್ರ ಅಂತ ಹೇಳಿದ್ರೆ ಇಡೀ ಜಗತ್ತೇ ಕಶ್ಯಪ ಸೃಷ್ಟಿ. ಆದ್ದರಿಂದಾಗಿ ಕಶ್ಯಪ ಗೋತ್ರ ಅಂತ ಹೇಳಿ ಅಂತ ಹಾಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದೇವತೆಗಳು ಕೂಡ ಇಲ್ಲಿ ಜನಿಸಿದ್ದಾರೆ. ದೇವತೆಗಳು, ಅಸುರರು, ಯಕ್ಷರು, ಕಿನ್ನರೆಲ್ಲರೂ ಜನಿಸಿದಾಗ ಅಲ್ಲಿಯೇ ಪ್ರಸಂಗವಾಗಿ ಹಿಂದಿನ ಅಧ್ಯಾಯದಲ್ಲಿ ಹೇಳಿಬಿಡ್ತಾರೆ. ಇಂತಹ ದೇವತೆಗಳ ರಾಜನಾಗಿರ್ತಕ್ಕಂತಹ ಇಂದ್ರ ಏನಿದ್ದಾನೆ, ಇಂದ್ರ ಒಂದು ಸಂದರ್ಭದಲ್ಲಿ ತನ್ನ ಕುಲಪುರೋಹಿತರು ಗುರುಗಳಾಗಿರ್ತಕ್ಕಂತಹ ಬೃಹಸ್ಪತ್ಯಾಚಾರ್ಯರನ್ನು ತಾನು ಕಳೆದುಕೊಳ್ತಾನೆ. ಆ ಸ್ಥಾನದಿಂದ ಕಳೆದುಕೊಳ್ತಾನೆ. ಪರೀಕ್ಷಿತ್ ಮಹಾರಾಜರು ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲ, ಯಾವ ಕಾರಣಕ್ಕೆ ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಅನುಗ್ರಹ ಮಾಡಲ್ಲ? ಇಂದ್ರ ಅಂತಹದ್ದೇನು ಮಾಡಿದ ಅಂತ ಕೇಳಿದಾಗ ಇದಾನೊಂದು ಸಂದರ್ಭದಲ್ಲಿ ಇಂದ್ರ ಸ್ತ್ರಿಭುವನ ಐಶ್ವರ್ಯ ಮದೋಲ್ಲಂಘಿತ ಸತ್ಪತಃ. ಇಂದ್ರ 3 ಲೋಕದ ಒಡೆಯ, ವಿಶೇಷವಾಗಿ ದೇವಲೋಕ. ಸಂಪತ್ತೆಲ್ಲ ಅಲ್ಲಿಯೇ ಇರತಕ್ಕಂಥದ್ದು. ದೇವಲೋಕ ಅಂದ್ರೆ ಹಾಗೆ. ಇಲ್ಲಿ ಇವತ್ತು ಬಂಗಾರ ಬೆಳ್ಳಿ ತಗೊಳ್ಳಿಕ್ಕೆ ಕಷ್ಟ, ದಿನ ದಿನ ಏರ್ತಾ ಇದೆ. ಆದರೆ ಅಲ್ಲಿ ಬಂಗಾರ ಬೆಳ್ಳಿ ಮುತ್ತು ಹವಳ ಅದು ಹೀಗೆ ಆಟ ಆಡ್ಬೋದು. ಅದರಿಂದ ಭವನಗಳು, ಅದರಿಂದ ಗೋಡೆಗಳು ಇವೆಲ್ಲ ಕಟ್ಟಿರ್ತದೆ. ಎಂತಹ ಸಂಪತ್ತಿರಬೇಕು ವಿಚಾರ ಮಾಡಿ. ಅಂತಹ ಸಂಪತ್ತಿನಿಂದ ಕೂಡಿರತಕ್ಕಂತಹ ಪರಮಾದ್ಭುತವಾಗಿರತಕ್ಕಂತಹ ಒಂದು ರಾಜ್ಯಕ್ಕೆ ತಾನು ರಾಜ. ಆದ್ದರಿಂದ ತನಗೆ ತುಂಬ ದುರಹಂಕಾರ ಬಂದಿತ್ತು. ದುರಹಂಕಾರ ಬಂದಾಗ ಅಲ್ಲಿ ಎಲ್ಲರೂ ಇದ್ದಾರೆ. ಸಿದ್ಧರು, ಯಕ್ಷರು, ಚಾರಣರು, ಗಂಧರ್ವರು, ಕಿನ್ನರು ಎಲ್ಲರೂ ಇದ್ದಾರೆ. ಅವರೆಲ್ಲರ ಎದುರಿಗೆ ವಿಶೇಷವಾಗಿ ಆ ಬೃಹಸ್ಪತ್ಯಾಚಾರ ಬಂದರು. ಬೃಹಸ್ಪತ್ಯಾಚಾರ ಬಂದರೆ ಇವನು ಎದ್ದು ನಿಲ್ಲಬೇಕು, ಎದ್ದು ನಿಂತು ಗೌರವ ಕೊಡಬೇಕು. ಅವ್ರು ಯಾಕಂದರೆ ಕುಲಪುರೋಹಿತರು, ಮನೆ ಪುರೋಹಿತರನ್ನು ಕರೆಸಿ, ಆಚಾರ್ಯ ನಮಗಿನ್ನೊಂದು ವಾರ ಆದಮೇಲೆ ಹೋಮ ಇದೆ ಅಂತ ಹೇಳಿ ಪುರೋಹಿತರನ್ನು ಕರೆಸಿ ಮನೆಗೆ ಕರೆಸೋದು ಸತ್ಯ ಇತ್ತು ಅಂತಾದರೆ ಅವ್ರು ಬರೋ ಕಾಲಕ್ಕೆ 1000 ಕೆಲಸ ಇದ್ದು ಬಿಟ್ಟಲ್ಲಿ ಸಿದ್ಧವಾಗಿ ನಿಲ್ಲಬೇಕು. ಅದು ಪುರೋಹಿತರಲ್ಲಿ ಬಂದ್ರೆ ಇನ್ನೊಂದು 20 ನಿಮಿಷ ಕಾಯಿ ಬರ್ತೀನಿ ಅನ್ನೋದು. ಅವ್ರು ಬಂದರೂ ಕೂಡ ಇವನು ಮಲಗೋ ಕೋಣೆಯಿಂದ ಹೊರಗೆ ಬರೋಲ್ಲ. ಅವ್ರು ಬಂದ ಮೇಲೆ ಮಲಗೋ ಕೋಣೆಯಿಂದ ಏನು ಆಚಾರ್ಯ ಆರಾಮಿದ್ದೀರಾ ಅಂತ ಹೇಳೋದು, ಗೌರವನೇ ಕೊಡದೇ ಇರೋದು. ಹೀಗೆ ಮಾಡಿದರೆ ಅವರು ಕೂಡ ಅನಿವಾರ್ಯ, ಅವರ ಜೀವನ ವ್ಯವಸ್ಥೆ ಅದರಿಂದ ಹೋಮ ಮಾಡಿಸ್ಬೋದು. ಅದರಿಂದ ಪೂರ್ಣ ಫಲ ಸಿಗಲಿ. ಪ್ರಾಯಶ್ಚಿತ್ತದ ಬಗ್ಗೆ ನಾವು ನಿನ್ನೆ ಕೇಳಿದ್ದೇವೆ. ಪ್ರಾಯಶ್ಚಿತ್ತ ಹೇಗೆ ನಡಿಬೇಕೋ ಹಾಗೆ ನಡೆದ್ರೇ ಪಾಪ ಪೂರ್ಣ ಹೋಗಲ್ಲಂತೆ. ಪಾಪ ಪೂರ್ಣ ಹೋಗಬೇಕು ಅಂದರೆ ಪ್ರಾಯಶ್ಚಿತ್ತ ಹೇಗೆ ನಡಿಬೇಕೋ ಹಾಗೆ ನಡಿಬೇಕು. ಹಾಗೆ ನಡೆದ್ರೇ ಪೂರ್ಣ ಹೋಗಲ್ಲ. ಯಾಕೆ ಅವಿತ್ವದ ಅಧಿಕಾರಿತ್ವ ಅಂತ ಹೇಳ್ತು ಭಾಗವತ. ಇನ್ನು ಈ ರೀತಿ ಅಸಟ್ಟೆಯಿಂದ ಕರೆದ ಆಚಾರ್ಯ ಅವಮರ್ಯಾದೆ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು 30-70. ಇನ್ನು 70-80% ಪಾಪ ಹಾಗೇ ಇರುತ್ತೆ. ಮತ್ತು ಅವರಿಗೆ ಅದು 70 ಇದ್ದದ್ದು ಅದಕ್ಕೊಂದಿಷ್ಟು ಸೇರಿ ಮತ್ತು 100 ಆಗಿಬಿಡುತ್ತೆ. ಆಚಾರ್ಯ ನಾವು ಪ್ರಾಯಶ್ಚಿತ್ತ ಮಾಡಿದ್ವಲ್ಲ, ಪ್ರಾಯಶ್ಚಿತ್ತ ಎಷ್ಟು ಚೆನ್ನಾಗಿ ಮಾಡಿದ್ರೆ ನೀವೇ ನೋಡ್ಕೊಳ್ಳಿ ಕರಡಿ ನಿಮ್ಮ ಮುಖದಲ್ಲಿ ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತ ಮಾಡೋದು ದೊಡ್ಡದಲ್ಲ, ಅದಕ್ಕೆ ಧನ ವಿನಿಯೋಗ ಮಾಡೋದು ದೊಡ್ಡದಲ್ಲ. ಧನ ಇವತ್ತು ಸಮಾಜದಲ್ಲಿದೆ. ಯಾರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ಯಾರೋ ಪುರೋಹಿತರು ಕಾಂಟ್ರಾಕ್ಟ್ ಕೊಡ್ತಾರೆ, ಪುರೋಹಿತರು ಬರ್ತಾರೆ, ವೈಭವದ ರಂಗವಲ್ಲಿಗಳೆಲ್ಲ ಹಾಕ್ತಾರೆ. ಹೋಗ ಆಗ್ಬೋದು, ಪ್ರಾಯಶ್ಚಿತ್ತ ವೈಭವ ನಡಿಬಹುದು. ಆದರೆ ಅದರಲ್ಲಿ ಯಜಮಾನನ ಭಕ್ತಿ ಎಷ್ಟಿದೆ, ಒಂದ ಬ್ರಾಹ್ಮಣರಲ್ಲಿ ಆದರ ಎಷ್ಟಿದೆ, ತನ್ನಲ್ಲಿ ಎಷ್ಟು ಇದಿದೆ ಅದು ಮುಖ್ಯ. ಯಾಕೆಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಎಂಥ ಅಡಿಗೆ ಮಾಡಿಸಿದ್ದ ಶ್ರೀನಿವಾಸ. ಆದರೆ ಪಂಕ್ತಿ ಎದುರಿಗೆ ನಿಂತು ಹೇಳ್ತಾನೆ, ನಾನು ದರಿದ್ರ, ನನ್ನಲ್ಲಿ ಏನೂ ಇಲ್ಲ, ಏನೋ ಒಂದು ಸ್ವಲ್ಪ ಗಂಜಿ ಮಾಡಿಸಿದ್ದೇನೆ, ನೀವೆಲ್ಲರೂ ಇದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ಜಗದೊಡೆ ಪರಬ್ರಹ್ಮ ಶ್ರೀನಿವಾಸ ತಾನು ಸ್ವಾಮಿ ಪುಷ್ಕರಣಿಗಿಂತ ಬೇರೆ ಬೇರೆ 7 ತೀರ್ಥಗಳಲ್ಲಿ ಹಲವಾರು ಭಕ್ಷ್ಯಗಳನ್ನು ಮಾಡಿಸಿ ಶ್ರೀಶೈಲಾದಾರಭ್ಯ ಈ ವೆಂಕಟಗಿರಿಯ ತನಕ ಎಷ್ಟು ದೊಡ್ಡ ಪಂಕ್ತಿಯನ್ನು ಕೂಡಿಸಿ 8 ಜನಕ್ಕೆ ಮೃಷ್ಟಾನ್ನ ಭೋಜನ ಹಾಕಿದರೆ ಶ್ರೀನಿವಾಸ ತಾನು ಯಜಮಾನನಾಗಿ ಆಡುವ ಮಾತು.
ಅಭಿಪ್ರಾಯ ಏನು? ಭಕ್ತಿ ಮುಖ್ಯ. ನಾನು 5 ಭಕ್ಷ್ಯ ಮಾಡಿಸಿದ್ದೇನೆ, ಚೆನ್ನೈ ಮಹಾನಗರಿಯಿಂದ ಶುದ್ಧ ತುಪ್ಪ ತರಿಸಿದ್ದೇನೆ ಅಂತ ತಂದನ್ನೆಲ್ಲ ಹೇಳಿಕೊಂಡು ಬಡಿಸಿದ್ರೆ ಕರ್ಮ ನಿಂದು ನಿನ್ನ ಪಾಪ ಪರಿಹಾರ ಕಳಿಸ್ತಿದ್ದೀನಿ. ನಾ ಏನು ಕರೆದಿಲ್ಲ ನನಗೆ ಊಟಕ್ಕೆ ಅಂತ ಏನೂ ಇಲ್ಲ ಸ್ವಾಮಿ, ಏನೋ ಗಂಜಿ ಮಾಡಿಸಿದ್ದೇನೆ, ಮಾಡಿಸಿದ್ದ ಶಕ್ತಿಯುತವಾಗಿ ಬೇಕಾಟ್ಟೆ ಮಾಡ್ತೀರಿ. ಅದೇ ವಿನಯದ ಮಾತು ಇರಬೇಕು. ವಿನಯದಿಂದ ಅವರಲ್ಲಿ ಶರಣಾಗತನಾಗಿ ತುಂಬ ಶುದ್ಧ ಭಕ್ತಿಯಿಂದ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಫಲವೇ ಹೊರತು ದೊಡ್ಡದೊಡ್ಡವರಿಗೆ ಜ್ಞಾನಿಗಳಿಗೆ ಅಪಮಾನ ಸಲ್ಲವೇ ಸಲ್ಲ. ಇಂದ್ರ ತನಗೆ ತಿಳಿಯದೇ ಅಪಮಾನ ಮಾಡಿದ. ಅಪಮಾನ ಮಾಡಿದ್ದಕ್ಕೋಸ್ಕರ ದೊಡ್ಡ ಪೆಟ್ಟು ಅವರಿಗೆ ಬಂತು. ಯಾವ ರೀತಿಯಾದ ಪೆಟ್ಟು ಬಂತು, ಯಾವ ರೀತಿಯಾದ ಶಿಕ್ಷೆಯನ್ನು ಆ ಇಂದ್ರ ಅನುಭವಿಸಬೇಕಾಯಿತು, ಅದರಿಂದ ಇಡೀ ದೇವ ಕುಲಕ್ಕೆ ಬಂದ ಅನರ್ಥ ಏನು ಎಂಬ ಕಥಾಭಾಗವನ್ನು ನಾವು ನಾಳಿನ ಪ್ರೋಟದಲ್ಲಿ ಆಲಿಸೋಣ. ಹೇಳ್ತಾ ನಿನ್ನ ಪ್ರೋಟದಲ್ಲಿ ಇದ್ದೇನೆ. ಆರಪ್ಪತ್ತು ಜಯ ಹರಿರಜಿಂಕ್ಯ ಸರ್ವದೇವೈಕವನ್ಯ ಪರಮಗುರು ಭೇಟಿದಾಪ್ತಿಕ ಸಜ್ಜನಾನಾಂ ನಿಖಿಲ ಗುಣಗಣಾತ್ಮೋ ನಿತ್ಯ ನಿರ್ಮಿಸಿ